Shadaba Rikada Rikabala Shadiantalaba. That girl that is sitting after the boys line, the last. ಕೊನೆ ಭಾಗದಲ್ಲಿ ಕುತ್ಕೊಂಡಿರುವಂತಹ ಸ್ತ್ರೀ. Yes, you girl, stand up, stand up. The Lord is touching you right now. Lift your hands. ಕಣ್ಣು ಮುಚ್ಚಿರಿ, ಕೈ ಮೇಲೆ ಕೆತ್ತಿರಿ. ಕರ್ತನು ನಿಮ್ಮನ್ನು ಈಗಲೇ ಮುಟ್ತಾ ಇದ್ದಾರೆ. I see God's presence coming on you. ನಿಮ್ಮ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇರೋದನ್ನು ನೋಡ್ತಾ ಇದ್ದಾರೆ. Yes. Don't think you're nothing. ನೀವು ಯಾವತ್ತೂ ಅನ್ಕೋಬೇಡ್ರಿ ಖಾಲಿಯಾಗಿದೆ, ನಾನು ಏನು ಅಲ್ಲ ಎಂಬುದಾಗಿ. Don't think nobody notices me. ನನಗೆ ಯಾರು ಗುರುತಿಸಲ್ಲ ಎಂಬುದಾಗಿ ಯಾವತ್ತೂ ಅನ್ಕೋಬೇಡ್ರಿ. Don't think God has forgotten you. ಯಾವತ್ತೂ ಯೋಚನೆ ಮಾಡಬೇಡ್ರಿ ದೇವರು ನಾನು ಮರೆತು ಬಿಟ್ಟಿದ್ದಾನೆ ಎಂಬುದಾಗಿ. The Lord is noticing you right now. ಕರ್ತನು ಈಗಲೇ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. Lift your hands. It's coming year. ಆತನು ಇಲ್ಲಿಗೆ ಬರ್ತಾ ಇದ್ದಾರೆ. This coming year, ಬರುವ ವರ್ಷದಲ್ಲಿ the Lord is going to touch your life in such a way ದೇವರು ನಿಮ್ಮ ಜೀವಿತವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮುಟ್ಟಲಿಕ್ಕಿದ್ದಾರೆ. that even in your family you will be honored. ನಿಮ್ಮ ಕುಟುಂಬದಲ್ಲಿ ಕೂಡ ನಿಮಗೆ ದೊಡ್ಡ ಸನ್ಮಾನವನ್ನು ಕೊಡುತ್ತದೆ. Honoring you like Esther. ನಿಮ್ಮ ಜೀವಿತದಲ್ಲಿ ಎಸ್ತೇರಳ ರೀತಿಯಲ್ಲಿ ಬಂದಂತ ಆ ಒಂದು ಗೌರವವನ್ನು ಬರ್ತಾ ಇರೋದನ್ನು ನೋಡ್ತಾ ಇದ್ದಾರೆ. Even look at me girl, even in the midst of your family. ನನ್ನ ಕಡೆ ನೋಡ್ರಿ, ನಿಮ್ಮ ಕುಟುಂಬದ ಮಧ್ಯದಲ್ಲಿ God is going to lift you up in this coming year. ಬರುವ ದಿನಮಾನಗಳಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾರೆ. Hallelujah. Amen. Amen. ನನ್ನು ಸಿರಾದ ಯೇಸು, ನನ್ನು ಸಿರಾದ ನನ್ನು ಸಿರಾದ ಯೇಸು, ನನ್ನು ಸಿರೆ ಸಿರಾದ ಯೇಸು, ಸಿರಾದ ಯೇಸು, ಸಿರಾದ ಯೇಸು, Proverbs 29:18. ಕೀರ್ತನೆಗಳು 29:18. Where there is no revelation, people are without self-control.
ಎಲ್ಲಿ ಪ್ರಕಟಣೆಗಳು ಇರುವುದಿಲ್ಲವೋ ಅಲ್ಲಿ ಜನರು ಸ್ವನಿಯಂತ್ರಣ ಇಲ್ಲದೆ ಇರ್ತಾರೆ. Look to your neighbor and say, ಪಕ್ಕದಲ್ಲಿ ನೋಡಿ ಹೇಳ್ರಿ, if there is no revelation in my life, ನನ್ನ ಜೀವಿತದಲ್ಲಿ ಪ್ರಕಟಣೆ ಇಲ್ಲ ಅಂದ್ರೆ I will be not in control. ನಾನು ನಿಯಂತ್ರಣ ಇಲ್ಲದವನಾಗಿರ್ತೇನೆ. Amen. ಆಮೆನ್. Hallelujah. ಹಲ್ಲೆಲೂಯಾ. This word logos that is called written word, if it is only written in the Bible, it has no good to you. ಬರೆಯಲ್ಪಟ್ಟಿರುವ ವಾಕ್ಯ ಎಂಬುದಾಗಿ ಇದೆಯಲ್ಲ, ಅದು ಕೇವಲ ವಾಕ್ಯದಲ್ಲಿ ಬರೆಯಲ್ಪಟ್ಟಿದ್ದೇ ಆಗಿದ್ರೆ ಅದು ನಿಮಗೆ ಏನು ಒಳ್ಳೇದು ಮಾಡಲ್ಲ. The word logos has to turn into rhema word, that has to become a now word, and it bring revelation in your life. ಲೋಗೋ ಎಂಬ ವಾಕ್ಯವು ಅದು ರೇಮ ವಾಕ್ಯವಾಗಿ, ಅದು ಈಗಿನ ವಾಕ್ಯವಾಗಿ ನಿಮಗೆ ಜೀವಿತದಲ್ಲಿ ಪ್ರಕಟಣೆಯನ್ನು ತಂದುಕೊಡುವಂಥದ್ದಾಗಿರುತ್ತದೆ. In USA, there is a food chain restaurant called Chick-fil-A. How many have heard that? ಚಿಕ್-ಫಿಲೆ ಎಂಬುದಾಗಿ ಎಷ್ಟು ಜನ ಕೇಳಿಸ್ಕೊಂಡಿದ್ದೀರಾ? ಅಲ್ಲಿ ಒಂದು ಊಟದ ಹೋಟ್ಲ್ ಇದೆ. ಅದು That means in India we see like McDonald's, KFC. ನಮ್ಮ ಭಾರತ ದೇಶದಲ್ಲಿ KFC, ಮೆಕ್ಡೊನಾಲ್ಡ್ಸ್ ಎಂಬುದಾಗಿ ಯಾವ ತರ ದೊಡ್ಡ ಹೋಟ್ಲ್ಗಳು ಇದೆಯಲ್ಲ ಆ ತರ. That is a food chain, fast food, burgers, French fries. Have you heard about ಬರ್ಗರ್, ಫ್ರೆಂಚ್ ಫ್ರೈಸ್ ಈ ತರ ಮಾರ್ತಾರಲ್ಲ, ಫಾಸ್ಟ್ ಫುಡ್ ಈ ತರ ಒಂದು ಮಾರುವ ಒಂದು ಹೋಟ್ಲ್ ಆಗಿರುತ್ತದೆ. In USA, a Christian, a believer, started a restaurant named Chick-fil-A. USA ದಲ್ಲಿ ದೇವರ ನಂಬಿರುವ ಒಬ್ಬ ವ್ಯಕ್ತಿಯು ಚಿಕ್-ಫಿಲೆ ಎಂಬುದಾಗಿ ಒಂದು ರೆಸ್ಟೋರೆಂಟ್ ಅನ್ನು, ಒಂದು ಹೋಟೆಲ್ ನ ಓಪನ್ ಮಾಡ್ತಾರೆ. He was a believer. ಅವರು ದೇವರ ನಂಬರು ಆಗಿದ್ದರು. He took a decision. ಒಂದು ತೀರ್ಮಾನ ತೆಗೆದುಕೊಂಡ್ರು ಅವರು. Wherever I have opened my restaurant in all over the USA, ಈ USA ದೇಶದಲ್ಲಿ ಎಲ್ಲೆಲ್ಲ ನನ್ನ ಒಂದು ಹೋಟೆಲ್ ನಾನು ತೆಗಿತೀನೋ, on Sunday I will proclaim it as a holiday. ಭಾನುವಾರದ ದಿನದಲ್ಲಿ ಅದರ ಮೇಲೆ ರಜವನ್ನು ಘೋಷಣೆ ಮಾಡ್ತಾನೆ. Because on Sundays all my employees go to church. ಯಾಕೆಂದ್ರೆ ಭಾನುವಾರ ನನ್ನ ಕೆಳಗಡೆ ಕೆಲಸ ಮಾಡುವ ಪ್ರತಿಯೊಬ್ಬರು ಅವರು ಆಲಯಕ್ಕೆ ಹೋಗಬೇಕು. So wherever my restaurant is all over the USA, on Sunday I will declare holiday. ನನ್ನ ಒಂದು ಹೋಟೆಲ್ ಇದು USA ದೇಶದಲ್ಲಿ ಎಲ್ಲೆಲ್ಲೇ ಇದೆಯಲ್ಲೋ ಅದು ಪ್ರತಿಯೊಂದು ಜಾಗದಲ್ಲೂ ಭಾನುವಾರದ ದಿನ ರಜವನ್ನು ಘೋಷಣೆ ಮಾಡ್ತಾನೆ. Experts came to him. ತಜ್ಞರು ಅವನ ಹತ್ರ ಬರ್ತಾರೆ. Experts. ತಜ್ಞರು, business experts. ವ್ಯವಹಾರದ ತಜ್ಞರು ಅವ್ರ ಹತ್ರ ಬರ್ತಾರೆ. They came to him and said, ಅವ್ರ ಹತ್ರ ಬಂದು ಹೇಳ್ತಾರೆ, you are a big fool. ನೀನೊಬ್ಬ ದೊಡ್ಡ ಮೂರ್ಖ. Because Sunday is holiday. ಯಾಕೆಂದ್ರೆ ಭಾನುವಾರ ರಜೆಯ ದಿನ. You have to open your restaurant. ನೀವು ಆ ದಿನವೇ ಹೋಟೆಲ್ ನ ತೆರೆಯಬೇಕು. Because people will come to eat. ಯಾಕೆಂದ್ರೆ ಅವತ್ತೇ ಬಹಳ ಜನ ಬಂದು ಹೋಟೆಲ್ಗೆ ಊಟ ಮಾಡ್ತಾರೆ. If you don't open your restaurant on Sunday, ಭಾನುವಾರ ನೀನು ಹೋಟೆಲ್ ನ ತೆರೆದಿಲ್ಲ ಅಂದ್ರೆ you have to close your restaurant within 1 year. ಒಂದೇ ವರ್ಷದಲ್ಲಿ ನೀನು ಹೋಟೆಲ್ ಮುಚ್ಚಬೇಕಾಗುತ್ತದೆ. But he said, ಆದ್ರೆ ಅವ್ರು ಹೇಳ್ತಾರೆ, I don't care, I have to give honor to my God, I will shut down my restaurant every Sunday. ಅದು ಏನೇ ಆದ್ರೂ ಪರವಾಗಿಲ್ಲ, ನಾನು ನನ್ನ ದೇವರಿಗೆ ಸನ್ಮಾನಿಸಬೇಕು, ಆದ ಕಾರಣ ಭಾನುವಾರ ಅಂಗಡಿ ಹೋಟೆಲ್ ಅನ್ನು ತೆಗೆಯುವುದಿಲ್ಲ. Till today when you see, if you type even in Google ಅಲ್ಲಿ ನೀವು ಹುಡುಕಿದ್ರು ನಿಮಗೆ ಸಿಗುತ್ತದೆ. ಇಲ್ಲಿಯವರೆಗೆ restaurants are closed on Sunday. ಅವರಿಗೆ ಸಂಬಂಧಪಟ್ಟ ಎಲ್ಲ ಹೋಟೆಲ್ಗಳು ಭಾನುವಾರ ರಜೆ ಇರುತ್ತದೆ. Because he obeyed God and followed his word, ಅವರು ದೇವರಿಗೆ ವಿಧೇಯರಾಗಿ ಅವರ ಮಾತನ್ನು ಕೇಳಿದರ ನಿಮಿತ್ತ he has beaten McDonald's and KFC. ಮೆಕ್ಡೊನಾಲ್ಡ್ಸ್, KFC ಅಂತ ದೊಡ್ಡ ದೊಡ್ಡ ಹೋಟೆಲ್ ಅನ್ನು ಮೀರಿ ಅವರು ದೊಡ್ಡದಾಗಿ ಬೆಳೆದಿದ್ದಾರೆ. His restaurant has beaten McDonald's and KFC and is the number 1 food chain restaurant in USA. USA ದಲ್ಲಿ KFC, ಮೆಕ್ಡೊನಾಲ್ಡ್ಸ್ ಅನ್ನು ದಾಟಿ ಮೊದಲನೇ ಹಂತದಲ್ಲಿ ನಂಬರ್ 1 ನಲ್ಲಿ ಇವರ ಹೋಟೆಲ್ ಇದೆ. How? ಹೇಗೆ? Because he got a revelation. ಯಾಕಂದ್ರೆ ಅವರಿಗೊಂದು ಪ್ರಕಟಣೆ ಸಿಕ್ಕಿತು. Today people, why they don't come to church? Why they don't ಈ come ದಿನ to ಜನರು church? ಯಾಕೆ ಸಭೆಗೆ ಬರ್ತಿಲ್ಲ ಅಂದ್ರೆ Sunday only 4,000 rupees extra will come in my account. ಭಾನುವಾರ ಅಷ್ಟೇ ಕೆಲಸ ಮಾಡಿದ್ರೆ ದಿನಕ್ಕಿಂತ 4,000 ಜಾಸ್ತಿ ಬರ್ತದೆ ಅವತ್ತು. But this fellow, ಆದ್ರೆ ಈ ವ್ಯಕ್ತಿ, doesn't matter whether profit or loss, I will honor my God. ಅವರು ಅನ್ಕೋತಾರೆ ನನಗೆ ಲಾಭ ಆದ್ರೂ ನಷ್ಟ ಆದ್ರೂ ಪರವಾಗಿಲ್ಲ, ನನ್ನ ದೇವರು ನಾನು ಸನ್ಮಾನಿಸ್ತೇನೆ ಎಂಬುದಾಗಿ. He has beaten every burgers and food chain restaurant in USA. USA ದಲ್ಲಿರುವ ಎಲ್ಲ ಹೋಟೆಲ್ಗಳು, ಎಲ್ಲ ಬರ್ಗರ್ಸ್ ಅಂಗಡಿಗಳನ್ನ ದಾಟಿ ಇವರೇ ಮೊದಲನೇ ಸ್ಥಾನದಲ್ಲಿ ಇದ್ದಾರೆ. Hallelujah. 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 People today don't have revelation. ಈ ದಿನದ ಜನರಿಗೆ ಪ್ರಕಟಣೆ ಅನ್ನೋದಿಲ್ಲ. They know the Bible. ಸತ್ಯವೇದ ಗೊತ್ತಿದೆ, but they don't know the revelation. ಆದ್ರೆ ಅವರಿಗೆ ಪ್ರಕಟಣೆಗಳಿಲ್ಲ. Many people fast and pray. ಅನೇಕ ಜನರು ಉಪವಾಸ ಮಾಡಿ ಪ್ರಾರ್ಥಿಸ್ತಾರೆ. Look at me. ನನ್ನ ಕಡೆ ನೋಡ್ರಿ. What do you fast for? ಯಾವುದಕ್ಕೋಸ್ಕರ ಉಪವಾಸ Lord, ಮಾಡ್ತೀರಿ? I want to build a house. ಕರ್ತನೇ, ನಾನೊಂದು ಮನೆ ಕಟ್ಟಬೇಕು. What do you fast for? ಯಾವುದಕ್ಕೋಸ್ಕರ ಉಪವಾಸ ಮಾಡ್ತೀರಿ? My business has to increase. ನನ್ನ ವ್ಯವಹಾರ ವೃದ್ಧಿಯಾಗಬೇಕು.
We are fools. ನಾವು ಮೂರ್ಖರಾಗಿದ್ದೇವೆ. That's why when we fast we don't get anything. ಅದಕ್ಕೋಸ್ಕರ ನಾವು ಉಪವಾಸ ಮಾಡುವಾಗ ಅದಕ್ಕೆ ತಕ್ಕಂತ ಪ್ರತಿಫಲ ಬರುವುದಿಲ್ಲ. You know how Daniel fasted? ದಾನಿಯೇಲನು ಹೇಗೆ ಉಪವಾಸ ಮಾಡಿದ್ರು ಗೊತ್ತಾ? What did Daniel fast for? ದಾನಿಯೇಲನು ಯಾವುದಕ್ಕೋಸ್ಕರ ಉಪವಾಸ ಮಾಡಿದ್ರು ಗೊತ್ತಾ? He fasted to receive light and revelation from God. ದೇವರಿಂದ ಬರುವ ಬೆಳಕಿನ ಪ್ರಕಟಣೆ ಹೊಂದಿಕೊಳ್ಳುವುದಕ್ಕೆ ಅವರು ಉಪವಾಸ ಮಾಡಿದರು. He didn't say, God, I come to your presence because I need something. ಅವರು ಈ ರೀತಿ ಹೇಳಿಲ್ಲ, ಕರ್ತನೇ ನಿನ್ನ ಪ್ರಸನ್ನತೆಗೆ ಯಾದಕ್ಕೆ ಬರ್ತಿದ್ದೀನಿ, ನನಗೇನೋ ಬೇಕು ಅದಕ್ಕೆ ಬರ್ತಿದ್ದೀನಿ ಅಂತ. I come to your presence so I can get revelation. ನಿನ್ನ ಪ್ರಸನ್ನತೆಗೆ ಬರ್ತಾ ಇರೋದು ನಾನೊಂದು ಪ್ರಕಟಣೆಯನ್ನು ಹೊಂದಿಕೊಳ್ಳುವುದಕ್ಕೋಸ್ಕರ. I want to know the light and understanding of your word. ನಿನ್ನ ವಾಕ್ಯದ ಬೆಳಕು ಮತ್ತು ನಿನ್ನ ವಾಕ್ಯದ ಅರ್ಥವನ್ನು ನಾನು ತಿಳ್ಕೋಬೇಕು. If you are not a person of revelation, you are not without control. ನೀವು ಪ್ರಕಟಣೆ ಇಲ್ಲದ ವ್ಯಕ್ತಿಗಳಾಗಿದ್ರೆ ನೀವು ನಿಯಂತ್ರಣ ಇಲ್ಲದ ಮನುಷ್ಯರಾಗಿರ್ತೀರಿ. Some people say like this. ಕೆಲವೊಂದು ಜನರು ಈ ರೀತಿಯಾಗಿ ಹೇಳ್ತಾರೆ, Sunday is holiday, I want to sleep. ಭಾನುವಾರ ರಜೆ ದಿನ, ನಾನು ಮಲ್ಕೋಬೇಕು. ನೀನು ಅವತ್ತು ಸತ್ತೆ ನೀನು ಪರಲೋಕ ಬೇಗ ಹೋಗ್ತಿ. ಅದು ಮಲ್ಕೊಂಡೆ, ನೀನು ಅವತ್ತು ಮಲ್ಕೊಂಡ್ರೆ ಪರಲೋಕಕ್ಕೆ ಬೇಗ ಹೋಗ್ಬಿಡ್ತಾರೆ. ಇನ್ನು ಯಾಕೆ ಭಾನುವಾರ ದೇವ್ರ ರಜಾ ಕೊಟ್ಟಿದ್ದಾನೆ ಗೊತ್ತಾ? ಅವನಿಗೆ ಆದಿ ಕಾಲದಿಂದ ಗೊತ್ತು, ನನ್ನ ಜನರು ಆರಾಧನೆ ಮಾಡಕ್ ಬರಬೇಕು. Many people say I want to sleep on Sunday, that's the only one holiday I get. ಅನೇಕ ಜನರು ಹೇಳ್ತಾರೆ ವಾರದಲ್ಲಿ ಒಂದೇ ದಿನ ರಜೆ ಸಿಗ್ತಾ, ಅದು ಅವತ್ತು ನಿದ್ದೆ ಮಾಡ್ಬಿಡೋಣ ಆರಾಮಾಗಿ ಅಂತ. ಭಾನುವಾರ ಸಭೆ ತಪ್ಪಿಸಿ ನಿದ್ದೆ ಮಾಡೋರಿಗೆ ಆಯುಸ್ ಕಮ್ಮಿ ಆಗುತ್ತೆ, ಇದು ಮಾತ್ರ ಪ್ರಾಫೆಸಿ. ಭಾನುವಾರ ಸಭೆಯನ್ನು ತಪ್ಪಿಸಿ ಆಲಯ ತಪ್ಪಿಸಿ ನಿದ್ದೆ ಮಾಡುವವರಿಗೆ ಅವ್ರ ಆಯುಷ್ ಕಾಲ ಕಡಿಮೆ ಆಗುತ್ತದೆ. ಬೇಕಿದ್ರೆ ಬರ್ದಿಟ್ಕೋ, ನೀನು ಇದು ಬೇಕಿದ್ರೆ ನೀವು 50 ವರ್ಷ ಬದುಕ್ತಿ ಅಂದ್ರೆ ನೀನ್ ಭಾನುವಾರ ಸಭೆ ತಪ್ಪಿಸಿ ಮನೆ ಮಲ್ಕೊಂಡ್ರೆ ನಿನಗೆ ಬರೀ 30 ವರ್ಷ ಆಯುಷ್ ದೇವರು ಕೊಡ್ತಾನೆ. ಆದ್ರೆ ಭಾನುವಾರ ಸಭೆ ಕರೆಕ್ಟ್ ಆಗಿ ನೀನ್ ಬಂದ್ರೆ ನೀನ್ ಆಯುಷ್ 120 ವರ್ಷ ದೇವರು ನಿನಗೆ ಮಾಡಕ್ ಕೊಡ್ತಾನೆ. ಜೋರಾಗಿ ಹೊಡಿಬೇಕು, ಗಟ್ಟಿಯಾಗಿ ದೇವರು ನಮಗೆ ಸ್ತೋತ್ರ ಮಾಡ್ರಿ. Receive this word. ವಾಕ್ಯವನ್ನು ಹೊಂದಿಕೊಳ್ಳ್ರಿ. From today, your fasting, your prayer should change. Say, God, I don't want to fast and pray because I want something. I want to fast and pray so that I want to know the light of your word. ಇದರಿಂದ ನೀವು ಉಪವಾಸ ಪ್ರಾರ್ಥನೆಗೆ ಬದಲಾವಣೆ ಬೇಕು. ದೇವರೇ ನನಗೆ ಏನೋ ಬೇಕು, ಅದು ಬೇಕು ಎಂಬುದಾಗಿ ಉಪವಾಸ ಮಾಡುವುದಿಲ್ಲ. ದೇವರೇ ನಿನ್ನ ವಾಕ್ಯದ ಬೆಳಕು ನನಗೆ ಅರಿಯಬೇಕು ಎಂಬುದಾಗಿ ನೀವು ಉಪವಾಸ ಮಾಡಿ ಪ್ರಾರ್ಥನೆ ಮಾಡಬೇಕು. When you receive the light of God, ದೇವರ ಬೆಳಕನ್ನು ನೀವು ಹೊಂದಿಕೊಳ್ಳುವಾಗ you don't need anybody to teach you. ನಿಮಗೆ ಪಾಠ ಮಾಡೋರು ಯಾರು ನಿಮಗೆ ಅವಶ್ಯಕತೆ ಇರುವುದಿಲ್ಲ. You know what to do. ನಿಮಗೆ ಗೊತ್ತಾಗುತ್ತದೆ ಏನು ಮಾಡಬೇಕೆಂಬುದಾಗಿ. Hallelujah. Come on, somebody say amen. Amen. Daniel fasted for light, revelation and understanding. ದಾನಿಯೇಲನು ಬೆಳಕು ಮತ್ತು ಪ್ರಕಟಣೆ ಮತ್ತು ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಅವನು ಉಪವಾಸ ಮಾಡ್ತಾರೆ. ನಮ್ಮ ಪ್ರಾರ್ಥನೆ ಬೇರೆ, ಆದ್ರೆ ಡ್ಯಾನಿಯಲ್ ಪ್ರಾರ್ಥನೆನೇ ಬೇರೆ ಆಗಿದೆ. ನಮ್ಮ ಪ್ರಾರ್ಥನೆ ಬೇರೆ ಆಗಿರುತ್ತದೆ, ಆದ್ರೆ ದಾನಿಯೇಲನ ಪ್ರಾರ್ಥನೆ ವ್ಯತ್ಯಾಸವಾಗಿತ್ತು. ಅದಕ್ಕೆ ಎಲ್ಲ ಜ್ಞಾನಿಗಳಿಗಿಂತ 10ರಷ್ಟು ಜ್ಞಾನವಂತನಾಗಿದ್ದ ಅವನು. Come on, somebody need to clap better for Jesus. ದೇವರಿಗೆ ಗಟ್ಟಿಯಾಗಿ ಚಪ್ಪಾಳೆ ಅಂತ ತಟ್ಟಿರಿ. Hallelujah. Hallelujah. Amen. Amen. ಈ ಜ್ಞಾನಿವಂತರು ಅಂತ ಹೇಳ್ತಾರಲ್ಲ, ಬೈಬಲ್ ಅಲ್ಲಿ ಎಷ್ಟು ಜನ ಬಂದ್ರು ಯೇಸು ಸ್ವಾಮಿ ನೋಡಕ್ಕೆ? ಬಹಳ ಜನ. 3 ಜನ ಅಂತ. ಅವ್ರು ಹೊಡಿರಿ. ಬೈಬಲ್ಲಿ ಮತ್ತಾಯ 2ನೇ ಅಧ್ಯಾಯದಲ್ಲಿ 3 ಜ್ಞಾನಿ ಅಂತ ಬಂದಂತ ಹೇಳಿಲ್ಲ, ಜ್ಞಾನಿಗಳು ಬಂದ್ರಂತ ಹೇಳಿದ್ರು. ಆದರೆ ನಾವು ಯಾಕೆ ತಿಳ್ಕೊಂಡಿದ್ರೆ 3 ಗಿಫ್ಟ್ ಕೊಟ್ಟರದಿಗೆ 3 ಜನ ಅಂತ ತಿಳ್ಕೊಂಡ್ವಿ. 106 ಜನ ಮೇಲೆ ಬಂದಾರ ಅವರು. ಆದರೆ ಅವ್ರು 1 ದಿವಸ 2 ದಿವಸ ಪ್ರಯಾಣ ಅಲ್ಲ, ಅವ್ರು 2 ವರ್ಷ ಸತತವಾಗಿ ಪ್ರಯಾಣ ಮಾಡ್ಕೊಂಡು ಬಂದಾರೆ. ಬಿಕಾಸ್ ದೇ ವರ್ ಅಸ್ಟ್ರಾಲಜರ್ಸ್. ಯಾಕಂದ್ರೆ ಅವರು ಜ್ಯೋತಿಷರಾಗಿದ್ದರು. They were the descendants that were in the Daniel's time. ದಾನಿಯೇಲನ ಸಮಯದಲ್ಲಿರುವಂತ ಸಂತತಿಗಳು ಇವರು ಆಗಿದ್ದರು. Come on, talk to me. ನನ್ನ ಜೊತೆ ಮಾತಾಡ್ರಿ. Bible calls them wise men. ಸತ್ಯವೇದ ಏನಂತ ಕರೀತದೆ ಅಂದ್ರೆ ಅವರಿಗೆ ಜ್ಞಾನಿಗಳು ಎಂಬುದಾಗಿ ಕರೆಯುತ್ತದೆ. Look at neighbor and say wise men. ಜ್ಞಾನಿಗಳು. Amen. Amen. Who are wise people? ಜ್ಞಾನಿಗಳಂದ್ರೆ ಯಾರು? Who are wise people? ಜ್ಞಾನಿಗಳಂದ್ರೆ ಯಾರು? Wise people are those who seek God are wise people. ದೇವರನ್ನು ಹುಡುಕುವವರೇ ಜ್ಞಾನಿಗಳಾಗಿದ್ದಾರೆ. Bible says in Psalms 14:1, fool says there is no God. ಕೀರ್ತನೆ 14:1 ಹೇಳ್ತದೆ, ಸತ್ಯವೇದದಲ್ಲಿ ಮೂರ್ಖನ ಹೇಳ್ತಾನೆ ದೇವರು ಅನ್ನೋದು ಇಲ್ಲವೇ ಇಲ್ಲ ಎಂಬುದಾಗಿ. But wise people ಆದ್ರೆ ಜ್ಞಾನಿಗಳು acknowledge there is God. ದೇವರು ಇದ್ದಾರೆ ಎಂಬುದಾಗಿ ಒಪ್ಪಿಕೊಳ್ತಾರೆ. And not only acknowledge he is God, ದೇವರು ಇದ್ದಾನೆ ಎಂಬುದಾಗಿ ಒಪ್ಪಿಕೊಳ್ಳೋದು ಅಷ್ಟೇ ಅಲ್ಲ, they come and worship him. ಅವರು ಬಂದು ಆರಾಧಿಸ್ತಾರೆ ಆತನಿಗೆ. Hallelujah. Hallelujah. Church people, they don't have revelation. ಈ ದಿನ ಸಭೆಯ ಜನರಿಗೆ ಪ್ರಕಟಣೆ ಅನ್ನೋದಿಲ್ಲ.
Because you don't have revelation, ನಿಮ್ಮಲ್ಲಿ ಪ್ರಕಟಣೆ ಇಲ್ಲದಿರುವ ಕಾರಣ we are without control. ನಾವು ನಿಯಂತ್ರಣ ತಪ್ಪಿದವರಾಗಿದ್ದೇವೆ. We don't know what we are doing. ನಮಗೆ ಏನ್ ಮಾಡ್ತಿದೀವಿ ಅಂತ ಗೊತ್ತಾಗ್ತಿಲ್ಲ. We don't know what is God. ದೇವರು ಅಂದ್ರೆ ಏನು ಎಂಬುದಾಗಿ ನಮಗೆ We ಗೊತ್ತಾಗ್ತಿಲ್ಲ. don't know what is written in His word. ಆತನ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನಮಗೆ ಗೊತ್ತಾಗ್ತಾ We ಇಲ್ಲ. are without control. ನಾವು ನಿಯಂತ್ರಣ ಇಲ್ಲದವರಾಗಿದ್ದೇವೆ. That's why no matter what comes from the platform, you're not able to receive it because there is no light inside of you. ಅದಕ್ಕೋಸ್ಕರ ಅಲ್ಲಿಂದ ಬರುವಂತ ಯಾವುದೇ ಮಾತಾಗಿರ್ಲಿ ನಿಮಗೆ ಹೊಂದ್ಕೊಳ್ಳಕ್ ಆಗ್ತಾ ಇಲ್ಲ. ಯಾಕೆಂದ್ರೆ ನಿಮ್ಮ ಒಳಗಡೆ ಬೆಳಕು ಅನ್ನುವುದು ಇಲ್ಲ. ಇವತ್ತಿಂದ ನಿಮ್ಮ ಲೈಫ್ ಪ್ರೇಯರ್ ಚೇಂಜ್ ಆಗಬೇಕು. ನಾನು ಪ್ರೇಯರ್ ಮಾಡೋದು ಬೆಳಗ್ಗೋಸ್ಕರ, ನಾನು ಪ್ರೇಯರ್ ಮಾಡೋದು ವಿಸ್ಡಮ್ಗೋಸ್ಕರ, ಪ್ರೇಯರ್ ಮಾಡೋದು ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ. Come on, somebody say amen to this. Hallelujah. Hallelujah. Amen. ಕೆಲವರು ಸಭೆಯಲ್ಲಿ ಮಲಗ್ತಾರೆ, ಕೆಲವರು ಸಭೆ ಬರಲಿಲ್ಲಂಗೆ ಮಲಗ್ತಾರೆ. ಎಲ್ಲ ಮಲಗೋರಿಗೆ ಹೇಳ್ತೀನಿ, ದೇವ್ರು ಹೇಳ್ತಾನೆ, ವೇಕ್ ಅಪ್ ಓ ಸ್ಲೀಪರ್, ರೈಸ್ ಫ್ರಮ್ ದ ಡೆಡ್, ಕ್ರೈಸ್ಟ್ ವಿಲ್ ಶೈನ್ ಆನ್ ಯು. ನಿದ್ದೆ ಮಾಡ್ತಿರೋರೇ, ಸತ್ತಿರೋರೇ ಎದ್ದೇಳಲಿ, ಕ್ರಿಸ್ತನ ಬೆಳಕು ನಿಮ್ಮಲ್ಲಿ ಉದಯವಾಗಲಿ. ಸ್ವಲ್ಪ ನಿದ್ದೆ, ಸ್ವಲ್ಪ ತೂಗಾಟ ಎಲ್ಲಿ ನಡೆಸ್ತದ ಅಂತ ಗೊತ್ತಾ? ಬಡವತನಕ್ಕೆ ನಡೆಸ್ತದ. ಇನ್ನೊಂದ್ಸತಿ ಹೇಳ್ತೀನಿ, ಬೈಬಲ್ ಹೇಳುತ್ತೆ ಪ್ರಾಬ್ಸ್ ಅಲ್ಲಿ, a little sleep, a little slumber, you know what will happen? Poverty will come on you. ಸ್ವಲ್ಪ ನಿದ್ದೆ, ಸ್ವಲ್ಪ ತೂಕಡಿಕೆ ಮಾಡೋದ್ರೆ ಏನಾಗುತ್ತೆ ಗೊತ್ತಾ? ಬಡತನ ನಿಮ್ಮ ಮೇಲೆ ಬರುತ್ತದೆ. ಸಭೆ ತಪ್ಸಿಲ್ಲಂಗೆ ಯಾರ್ಯಾರು ಮನೆಯಲ್ಲಿ ನಿದ್ದೆ ಮಾಡ್ಕೊ, ಕೆಲವರು ಇವತ್ತು ಆನ್ಲೈನ್ ನೋಡ್ತಾರೆ, ಆನ್ಲೈನ್ ಟಿವಿಯಲ್ಲಿ ಹಾಕಿ ಆನ್ಲೈನ್. ಅದು ಆನ್ಲೈನ್ ಯಾವನ್ ಸೃಷ್ಟಿ ಮಾಡೋದು ಗೊತ್ತಿಲ್ಲ, ಕೊರೋನಾದಲ್ಲಿ ಫೇಮಸ್ ಆಗ್ಬಿಡ್ತು. ಅವರಿಗೆ ಹೇಳ್ತೀನಿ, ಬಡತನ ಮನೆ ತುಂಬ ತುಂಬ್ಕೊಂತದ್ದು. ನಾನು ಬರ್ದಿಟ್ಕೊ ಹೇಳ್ತೀನಿ, ನೀನು ಸಭೆ ತಪ್ಸಿಲ್ಲ, ಇಲ್ಲಿ ಕೇಳು, ಸಭೆ ತಪ್ಸಿಲ್ಲಂಗೆ ನೀನು ಮನೇಲಿ ಮಲ್ಕೊಂಡಿರುವಾಗ, ಸಭೆ ತಪ್ಸಿಲ್ಲಂಗೆ ನೀನು ಅಡ್ಡಾಡ್ತಿದ್ರೆ, ಸಭೆ ತಪ್ಸಿಲ್ಲಂಗೆ ದೇವರಿಗೆ ಮರ್ಯಾದೆ ಕೊಳ್ಳಂಗೆ ನೀನು ಬರಲಿ, ನೀನು ರೆವಲ್ಯೂಷನ್ ಇಲ್ಲ ಅಂದರೆ ಬಡತನ ನೀನು ಬಾಕ್ಲು ಹುಡ್ಕೊಂಡು ತಟ್ಟಿ ಒಳಗೆ ಬರುತ್ತೆ. ಕೆಲವರು ಹೇಳ್ತಾರೆ, ಸಭೆಗೆ ಬಂದು ಏನಾಗಿಲ್ಲ, ದೇವ್ರಿಗೆ ನೀನು ದೂಷಣೆ ಮಾಡೋದು, ನೀನು ಯಾರು ಯೋಗ್ಯತೆ ಕೊಟ್ಟಿದ್ದು? ನಿನ್ನೊಳಗೆ ರೆವಲ್ಯೂಷನ್ ಇಲ್ಲ, ನಿನ್ನೊಳಗೆ ಬೆಳಕಿಲ್ಲ. ದೇವರಿಗೆ ನೀನು ದೂಷಣೆ ಮಾಡಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಸೇವಕರು ದೂಷಣೆ ಮಾಡಕ್ಕೆ ನಿನಗೆ ಯೋಗ್ಯತೆ ಯಾರು ಕೊಟ್ರು? ನಿನ್ನೊಳಗೆ ಬೆಳಕಿಲ್ಲ, ನಿನ್ನೊಳಗೆ ವಿಸ್ಡಮ್ ಇಲ್ಲ, ನಿನ್ನೊಳಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅದು ಬೆಳೆಸ್ಕೋ, ಅದಕ್ಕೋಸ್ಕರ ಪ್ರೇಯರ್ ಮಾಡು, ಅದಕ್ಕೋಸ್ಕರ ತವಕ ಪಡು. ಅವಾಗ 2026 ದಾನಿಯೇಲನ್ನು ಆ ರಾಜ ಗುರುತಿಸಲ್ತಂದ. He spotted Daniel and said, ದಾನಿಯೇಲನ ಮೇಲೆ ದೃಷ್ಟಿ ಇಟ್ಟು ಹೇಳ್ತಾರೆ, the spirit of holy God is inside of him. ಆತನ ಒಳಗೆ ಪರಿಶುದ್ಧ ದೇವರ ಆತ್ಮನ ಇದ್ದಾರೆ. Come on, somebody say amen. Hallelujah. This word, ಈ ವಾಕ್ಯ, if it's only written, ಅದು ಕೇವಲ ಬರೆಯಲ್ಪಟ್ಟಿದ್ದೇ ಆಗಿದ್ದಾರೆ, no use. ಅದು ಯಾವುದೇ ಉಪಯೋಗಕ್ಕೆ ಬರುವುದಿಲ್ಲ. This word, ಈ ವಾಕ್ಯ has to come into light inside of you. ನಿಮ್ಮ ಒಳಗಡೆ ಬೆಳಕಿನ ಉಪಾದಿಯಲ್ಲಿ ಬರಬೇಕು. Somebody say amen. Hallelujah. ದೇವರು ನನಗೆ ಹೇಳಿದ್ರು, ದೇವರು ನನಗೆ ನಿಮಗೆ ಹೇಳೋದಕ್ಕೋಸ್ಕರ ಹೇಳಿದರು. ನಾನು 2026 ಕೇಳಿ, ಕಿವಿ ಕೊಟ್ಟು ಕೇಳಿ, ಎಚ್ಚರವಾಗಿ ಗಮನವಿಟ್ಟು ಕೇಳಿಸ್ಕೊಳ್ರಿ. ಸಭೆಯಲ್ಲಿ, ಈ ದೇಶದಲ್ಲಿ, ಈ ಭೂಮಿಯಲ್ಲಿ ನಾನು ವ್ಯತ್ಯಾಸ ತೋರಿಸ್ತೇನೆ. ಏನ್ ವ್ಯತ್ಯಾಸ ತೋರಿಸ್ತೇನೆ? ನನ್ನನ್ನು ಹುಡುಕುವರು, ನನ್ನನ್ನು ಹುಡುಕಿಲ್ಲರು, ಅವ್ರ ಮಧ್ಯೆ ನಾನು ವ್ಯತ್ಯಾಸ. Come on, somebody. Hallelujah. Hallelujah. ನಾನು ವ್ಯತ್ಯಾಸವನ್ನು ತೋರಿಸಿ, ಅವರನ್ನು ಆಶೀರ್ವದಿಸಿ, ಈ 2026 ಬರುವ ಎಲ್ಲ ಕಾಯಿಲೆಗಳು, ಕಷ್ಟಗಳು, ಹೇಳಕ್ಕಾಗಲ್ಲ, ಇನ್ನೊಂದು ಬಂದು ಆಗ್ಬೋದು, ನನಗೆ ಗೊತ್ತಿಲ್ಲ, ಏನಾದರೂ ಆದರೆ ಅವರನ್ನು ವ್ಯತ್ಯಾಸವಾಗಿ ತೋರಿಸಿ, ಅವ್ರ ಕುಟುಂಬವನ್ನು, ಆ ಸಭೆಯನ್ನು ನಾನು ಬಂಡೆ ಮೇಲೆ ನಿಲ್ಲಿಸಿ, ಇನ್ನು ಮುಂದೆ ಈ ಸಭೆ, ಇನ್ನು ಮುಂದೆ ನೀನು, ಇನ್ನು ಮುಂದೆ ನಾನು ವ್ಯಾಲಿಯಲ್ಲಿ ಇರುವುದಿಲ್ಲ, ಇನ್ನು ಮುಂದೆ ಬೆಟ್ಟದ ಮೇಲೆ. Come on, somebody. This church is going to be the light church, wisdom church, understanding. ಈ ಸಭೆ ಬೆಳಕಿನ ಸಭೆಯಾಗಿ, ಜ್ಞಾನಿಯ ಸಭೆಯಾಗಿ, ಅರ್ಥ ಮಾಡಿಸುವ ಸಭೆಯಾಗಿ ಇರುತ್ತದೆ.
Hallelujah. Amen. See, we need revelation. ಹೇಳ್ರಿ, ನಮಗೆ ಪ್ರಕಟಣೆ ಬೇಕು. We need revelation. ನಮಗೆ ಪ್ರಕಟಣೆ ಬೇಕು. We need the word revelation. ನಮಗೆ ವಾಕ್ಯದ ಪ್ರಕಟಣೆ ಬೇಕು. Who were the wise men? ಜ್ಞಾನಿಗಳು ಯಾರು ಅಲ್ಲಿ? They were astrologers. ಅವರು ಜ್ಯೋತಿಷರಾಗಿದ್ದರು. They did not believe Jesus. ಅವರು ಯೇಸುವನ್ನು ನಂಬಲಿಲ್ಲ. Because suddenly a star appeared. ತಕ್ಷಣವೇ ಒಂದು ನಕ್ಷತ್ರ ಅಲ್ಲಿ ಕಂಡಿದ್ದಕ್ಕೋಸ್ಕರ And they said a king is born. ಅವ್ರು ಹೇಳ್ತಾರೆ, ಒಬ್ಬ ರಾಜನು ಹುಟ್ಟಿದಾನೆ. To go and worship him. ನಾವು ಹೋಗಿ ಅವ್ರನ್ನ ಆರಾಧಿಸೆ ಮಾಡೋಣ. Lot of people were there. ಅನೇಕ ಜನರು ಇದರಲ್ಲಿ. Pharisees, chief priest, ಫರಿಸಾಯರು, ಪ್ರಧಾನ ಯಾಜಕರು. ಬೈಬಲ್ ಅನ್ನು A to Z ರೆವಲೇಷನ್ ಇಂದ ಜೆನೆಸಿಸ್ ಮಟ್ಟ ಹರಿದು ಕುಡಿದು ಪಾಕೆಟ್ ಅಲ್ಲಿ ಹಾಕಿ ಹೋಗಿರೋರು ಬೈಬಲ್ ಪಂಡಿತರುಗಳು ಎಲ್ಲ ಇದ್ರು. ಅವ್ರಿಗೆ ಆ ರೆವಲೇಷನ್ ಬಂದಿಲ್ಲ, ಜ್ಞಾನಿಗಳಿಗೆ ರೆವಲೇಷನ್ ಬಂತು. ನೀನ್ ಎಷ್ಟು ವರ್ಷದ ಚರ್ಚ್ ಬರೋದು ಇಂಪಾರ್ಟೆಂಟ್ ಅಲ್ಲ. ನೀನ್ ಎಷ್ಟು ಬಂದ್ ಚರ್ಚ್ ಕುರ್ಚಿಯನ್ನು ಬಿಸಿ ಮಾಡ್ತೀನಿ ಅಂತ ಅದು ಬರಲ್ಲ. ನಿನ್ನೊಳಗೆ ಎಷ್ಟು ರೆವಲೇಷನ್ ಇದೆ, ನಿನ್ನೊಳಗೆ ಎಷ್ಟು ದೇವರ ಅಭಿಷೇಕ ಇದೆ, ನಿನ್ನೊಳಗೆ ಎಷ್ಟು ದೇವರ ವಾಕ್ಯ ಹಂಗೆ ಫೈರ್ ಬೆಂಕಿಯಿಂದ ಹಂಗೆ ಉರಿತಾ ಇದೆ. ಯೆರೆಮೀಯ ಹೇಳ್ತಾನೆ, ನನ್ನ ಕೈಯಲ್ಲಿ ಸುಮ್ಮನೆ ಕುತ್ಕೊಳ್ಳೋಕೆ ಆಗ್ತಿಲ್ಲ, ನಾನು ನನ್ನ ಬೋನೊಳಗೆ ದೇವರ ಫೈರ್, ದೇವರ ಬೆಂಕಿ. His word is like a fire shut up in my bones. ಈ ವಾಕ್ಯ ನನ್ನ ಮೂಲೆಯಲ್ಲಿ ಬೆಂಕಿಯ ಪಾದಿಯಲ್ಲಿ ಉರಿತಾ ಇದೆ. ಅವ್ರು ಬಹಳ ದೂರದಿಂದ ಟ್ರಾವೆಲ್ ಮಾಡಬೇಕು. ಮನೆ ಪಕ್ಕನ ಇದೆ ಆವರಗೆರೆಯಲ್ಲಿ, ಬರಕ್ಕೆ ಒಂದೊಂದು ತಾಸು ಮಾಡ್ತೀರಿ. ಹೇಗ್ ಬ್ರದರ್ ಚಳಿ ಆಗ್ತಿದೆ, ಮತ್ತೇನಾಗ್ತಿದೆ? ಬಿಸಿಲು ದಿವಸಲ್ಲಿ ಬಿಸಿಲು ಆಗ್ತಿದೆ, ಮಳೆ ದಿವಸಲ್ಲಿ. ಆದರೆ ಅವರು ಎಷ್ಟು ದಿವಸ 2 ವರ್ಷದಿಂದ ಮಳೆ ಬಂದರೂ ಬರ್ತಾ ಇದ್ರು, ಬಿಸಿಲಿದ್ರು ಬರ್ತಾ ಇದ್ರು, ಚಳಿ ಇದ್ರು ಬರ್ತಾ ಇದ್ರು. ಯಾಕೆ? ಅವ್ರಿಗೆ ಗೊತ್ತಿತ್ತು, ರೆವಲೇಷನ್ ಇತ್ತು, ರಾಜನು ಹುಟ್ಟಿದ್ದಾರೆ ಎಂಬುದಾಗಿ. ಈ ಲೋಕದಲ್ಲಿ ಇವತ್ತು ಎಲ್ಲ ಫೆಸಿಲಿಟೀಸ್ ಇದೆ ಸಿಸ್ಟರ್, ಎಲ್ಲ ಬೈಕ್ ಇದೆ ನಿಮಗೆ ಬರಕ್ಕೆ, ಏನಿದೆ, ಬಸ್ ಇದೆ ಬರಕ್ಕೆ, ಇಮಾನ್ ಇದೆ, ಇಮಾನ್. ಆದ್ರೆ ಬರಕ್ ಮಾತ್ರ ನಮ್ಮೊಳಗೆ ಸೊಕ್ಕಿದೆ. ಏನಿದೆ? ಆದ್ರೆ ಅವ್ರಿಗೆ ಏನು ಇದಿಲ್ಲ. ಒಂದು ಒಂಟೆ ಇತ್ತು, ಒಂಟೆ. ಅವ್ರು ತರುವ ಗಿಫ್ಟು 10,000 20,000 ಅಲ್ಲ ಬ್ರದರ್. ಅವರು ತರೋ ಗಿಫ್ಟ್ ಎಷ್ಟಿದ್ ಗೊತ್ತಾ? ಕೋಟಿ ಗಂಟ್ಲೆ ಇತ್ತು. ಆದ್ರೆ ಅದನ್ನು ಕಾಪಾಡ್ಕೊಂತ ಬರ್ತಿದ್ರು ಅವರು. ನಮ್ಮ ಪಕ್ಕದ ಇಲ್ಲೇ ಓಣಿ ಬಿಟ್ಟು ಮನೆ ಇದ್ರೆ ಎಷ್ಟು ಗಂಟೆ 10:00 ಬರ್ತೀವಿ. ಇಲ್ಲ, ಗಂಡ ಬರ್ತಾರೆ, ಹೆಂಡತಿ ಬರಂಗಿಲ್ಲ. ಆದರೆ ಅವರು ಬಹಳ ಕಿಲೋಮೀಟ್ರಿಂದ ಟ್ರಾವೆಲ್ ಮಾಡ್ಕೊಂಡ್ಬಂದು ಆ ಕಾಸ್ಟ್ಲಿ ಗಿಫ್ಟು ಅವನ ಮುಂದೆ ಹಾಕಿ ಪ್ರಾಸ್ಟ್ರೇಟ್ ಆಗಿ ವರ್ಷಿಪ್ ಮಾಡಿ, ರಾಜ ಅಂತ ವರ್ಷಿಪ್ ಮಾಡಿ ಅವನಿಗೆ ಗೌರವ ಸಲ್ಲಿಸಿದ್ರು. Hallelujah. They came to Jerusalem and asked, where is this king born? ಯೆರೂಸಲೇಮಿಗೆ ಬಂದು ಕೇಳ್ತಾರೆ, ರಾಜನಾಗಿ ಹುಟ್ಟಿರುವನು ಎಲ್ಲಿದ್ದಾರೆ? Herod got confused. ಹೆರೋದನಿಗೆ ಅಲ್ಲಿಗೆ ಗೊಂದಲ ಆಯಿತು. ಯಾಕಂದ್ರೆ ಅವರೆಲ್ಲ ಟೈಮ್ ಪಾಸ್ ಕ್ರಿಶ್ಚಿಯನ್, ಅವರೆಲ್ಲ ಫಾರಿಸಿಯರು ಟೈಮ್ ಪಾಸ್ ಕ್ರಿಶ್ಚಿಯನ್. ನಮ್ಮಲ್ಲಿ ರೆವಲೇಷನ್ ಇಲ್ಲ. ವಿ ಡೋಂಟ್ ಹ್ಯಾವ್ ರೆವಲೇಷನ್. ನಮ್ಮಲ್ಲಿ ಪ್ರಕಟಣೆಗಳಿಲ್ಲ. ವೈ ವಿ ಡೋಂಟ್ ಹ್ಯಾವ್ ರೆವಲೇಷನ್? ಯಾಕೆ ಪ್ರಕಟಣೆ ಇಲ್ಲ? ದೇವರ ಮೇಲೆ ಆಸೆ ಇಲ್ಲ. ದೇವರ ಮೇಲೆ ಆಸೆ ಇಲ್ಲ. ಇವತ್ತು ಸಂಡೇ, ಯಾವ ಸಂಡೇ ಗೊತ್ತಾ? ಇಲ್ಲಿ ಕೇಳು, ಈ ವರ್ಷದ ಲಾಸ್ಟ್ ಸಂಡೇ ಇವತ್ತು. ಅದು ನಿಮಗೆ ಗೊತ್ತಾ? ಆದ್ರೆ ಕೆಲವರು ಬಂದಿಲ್ಲ. ದಿಸ್ ಇಸ್ ಅ ಪ್ರೊಫೆಟಿಕ್ ಸಂಡೇ. ಇದೊಂದು ಪ್ರವಾದನ ಪೂರ್ವಕವಾದ ಭಾನುವಾರವಾಗಿದೆ. What Sunday you miss, this Sunday you should not miss, because this is the last Sunday of this year. ಯಾವ ಭಾನುವಾರ ನೀವು ತಪ್ಪಿಸಿದ್ರು ಈ ವಾರ ತಪ್ಪಿಸಬಾರದು, ಯಾಕೆಂದ್ರೆ ವರ್ಷದ ಕೊನೆಯ ಭಾನುವಾರವಾಗಿದೆ ಇದು. You don't know what God can do. ನಿಮಗೆ ಗೊತ್ತಿಲ್ಲ ದೇವರು ಏನು ಮಾಡ್ತಾರೆ ಎಂಬುದಾಗಿ. One touch can change your life. ಒಂದು ಮುಟ್ಟುವಿಕೆ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. One word can change your life. ಒಂದು ಮಾತು ದೇವರಿಂದ ಬರುವುದು ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. Hallelujah. One touch can turn your life into 360 degree. ಒಂದು ದೇವರಿಂದ ಬರುವಂತ ಒಂದು ಮುಟ್ಟುವಿಕೆ ನಿಮ್ಮ ಜೀವಿತವನ್ನು 360 ಡಿಗ್ರಿಯಲ್ಲಿ ತಿರುಗಿಸಿಬಿಡುತ್ತದೆ. How many days are in a year? ಒಂದು ವರ್ಷದಲ್ಲಿ ಎಷ್ಟು ದಿನಗಳಿವೆ? 365. 365.
What all God promised from the beginning of this year. ಈ ವರ್ಷದ ಪ್ರಾರಂಭದಿಂದ ದೇವರು ಏನೆಲ್ಲ ವಾಗ್ದಾನ ಮಾಡಿದ್ದಾರೆ. This was the Sunday for you to receive it. ಈ ಒಂದು ಭಾನುವಾರ ನೀವು ಅದನ್ನು ಹೊಂದಿಕೊಳ್ಳುವಂತ ದಿನವಾಗಿದೆ. Hallelujah. Amen. ಆಮೆನ್. Be the people of light. ಬೆಳಕಿನ ಜನರ ರೀತಿಯಲ್ಲಿ ಇರ್ರಿ. Be the people of understanding. ಅರ್ಥ ಮಾಡಿಕೊಳ್ಳುವ ಜನರ ರೀತಿಯಲ್ಲಿ ನೀವಿರ್ರಿ. Fasting, prayer should change, not me. I want to know you. ಉಪವಾಸ ಮತ್ತು ಪ್ರಾರ್ಥನೆಗೆ ಬದಲಾವಣೆ ಆಗಬೇಕು. ನನಗೆ ಅಂತಲ್ಲ, ಕರ್ತನೇ ನಿನ್ನನ್ನು ಅರಿಯಬೇಕೆಂಬುದಾಗಿ ನಾವು ಪ್ರಾರ್ಥಿಸಬೇಕು. ಅವಾಗ ನೋಡು ಆ ಮಾಟ ಮಂತ್ರ ನಿಮ್ಮನೆ ಇರ್ತತ. ಅವಾಗ ನೋಡು ಆ ರೋಗ ನಿಮ್ಮನೆ ಇರ್ತತ. ಲೈಟ್ ಬಂದ್ರೆ ಏನಾಗ್ತತೆ? ಲೈಟ್ ಬಂದ್ರೆ ಏನಾಗ್ತತೆ? ಎಕ್ಸಾಂಪಲ್ ಹೇಳ್ತೀನಿ, ಉದಾಹರಣೆ ಹೇಳ್ತೀನಿ. ಇಬ್ರು ಜನ ನನ್ನ ಮುಂದಿದ್ದಾರೆ. ನನಗೆ ಗೊತ್ತು ಇಬ್ರು ಏನು ಮಾಡ್ತಾರಂತ, ರೈಟ್? ಒಬ್ಬನಿಗೆ ನಾನು ಕೇಳ್ತೀನಿ, ಅಲ್ಲಪ್ಪ ನೀನು ಮಾಡೋದು ತಪ್ಪು, ಏನು ತಪ್ಪು, ದೇವ್ರ ಮುಂದೆ ಸರಿಯಲ್ಲ, ತಿದ್ಕೋ. ಅದಕ್ಕಿಂತ ಮುಂಚೆ ಅವನಿಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಏನು ಕೇಳ್ತೀನಿ? ನೀನು ತಪ್ಪು ಮಾಡ್ತಿದ್ದೇ ಇಲ್ಲಪ್ಪ ಅಂತ ಕೇಳ್ತೀನಿ. ಅವನೇನಂತಾನೆ? ಸ್ಟಾರ್ಟಿಂಗ್ ಡಿನೈ ಮಾಡ್ತಾನೆ, ಇಲ್ಲ ನಾನು ಮಾಡ್ತಿಲ್ಲ. ಅದು ಲಾಸ್ಟಿಗೆ ಏನು ಮಾಡ್ತಾನೆ? ಒಪ್ಕೊಂತಾನೆ. ಏನು ಮಾಡ್ತಾನೆ? ಅದನ್ನು ಜಸ್ಟಿಫೈ ಮಾಡಲ್ಲ. ಜಸ್ಟಿಫೈ ಅಂದರೆ ನಾನು ಮಾಡೇ ಇಲ್ಲ ಎಂಬುದಾಗಿ ತೋರಿಸಲ್ಲ. ಇನ್ನೊಬ್ಬನ ನಾನು ಕೇಳ್ತೀನಿ, ನೀನು ಮಾಡ್ದಿಯಲ್ಲಪ್ಪ ಅಂತ ಹೇಳ್ತೀನಿ. ಅವನು ಒಪ್ಪಕ್ಕಿರಲ್ಲ, ಜಸ್ಟಿಫೈ ಮೇಲೆ ಜಸ್ಟಿಫೈ ಮಾಡ್ತಾನೆ. ನಾನು ಮಾಡೇ ಇಲ್ಲ ಅಂತ ಹೇಳ್ತಿದ್ದಾನೆ. ವಾದ ಮಾಡಿ ನಾನು ಮಾಡೇ ಇಲ್ಲ, ಅವ್ರು ನನ್ನ ಫ್ರೆಂಡ್ಸು ಗಿನ್ಸು ಇಲ್ಲ ಅಂತ ಹೇಳ್ತಾನೆ. ತಪ್ಪನ್ನು ಏನು ಮಾಡ್ತಾರೆ? ಜಸ್ಟಿಫೈ ಮಾಡ್ತಾರೆ. ಜಸ್ಟಿಫೈ ಏನಂತ? ವಾದ ಮಾಡಿ ನಾನು ಮಾಡೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಇನ್ನೊಬ್ನ ಏನ್ ಮಾಡ್ತಾನೆ? ಮಾಡಿದಿನಣ್ಣ, ಅವನಿಗೆ ಕೃಪೆ ಬಂತು, ಇವನಿಗೆ ನರಕ ಬಂತು. ನೀನು ದೇವ್ರ ಮುಂದೆ ನಾನು ಮಾಡಿದ್ದೀನಿ ಅಂತ ನೀನು ತಗ್ಗಿಸಿಕೊಳ್ಳೋದಾದರೆ ಕೃಪೆ ನಿನ್ನೊಳಗೆ ಹೆಚ್ಚಿಗೆ ಆಗುತ್ತೆ. ನೀನು ಜನರ ಮುಂದೆ ಆಗ್ಬೋದು, ದೇವ್ರ ಮುಂದೆ ನೀನು ದೊಡ್ಡವನಾದೆ. Repent and turn to God so that your sins may be wiped out and the times of refreshing may come from the Lord. ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಆಗ ನಿಮ್ಮ ಪಾಪಗಳೆಲ್ಲ ತೊಳೆದು ದೇವರ ತಾಜಾ ಬೆಳಕು ನಿಮ್ಮಲ್ಲಿ ಉದಯವಾಗಲಿ. Hallelujah. ಇಬ್ರು ಹೋದ್ರಂತೆ ದೇವ್ರ ಮುಂದೆ, ಒಬ್ಬ ಫರಸರ್, ಒಬ್ಬ ಪಾಪಿ. ಇಬ್ರು ಹೋದ್ರಂತೆ ಯಾರ ಹತ್ರ? ಒಬ್ನ ಹೋಗಿ ಎಲ್ಲ ಜಸ್ಟಿಫೈ ಮಾಡ್ಕೊ. ಜಸ್ಟಿಫೈ ಅಂದ್ರೆ ಒಳ್ಳೆಯವ್ ನಾನು ಒಂದು ಹೇಳ್ತೀನಿ, ಯಾರಾದ್ರೂ ಸಭೆಯಲ್ಲಿ ಕೇಳಿ, ನನ್ನ ಹತ್ರ ಬಂದಾಗ ನಾಟಕ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಾನು ಪ್ರವಾದಿನೇ, ಗೊತ್ತು ನೀನು ಏನು ಮಾಡ್ತಿದ್ದಂತ. ನೀನು ಎಷ್ಟು ಇಲ್ಲ ಅಂದ್ರೂ ನಾನು ಇದ್ದೆ ಅಂತ ನಾನು ಹೇಳ್ತೀನಿ. ದೇವ್ರ ಮುಂದೆ ಬಂದಾಗ ತಗ್ಗಿಸೋಕೆ ಬರ್ರಿ. ನಾನು ಮಾಡಿದ್ದೀನಿ ದೇವ್ರೆ, ಈ ವರ್ಷವೆಲ್ಲ ನಿನ್ನ ನೋವು ಪಡಿಸಿದ್ದೀನಪ್ಪ, ಈ ವರ್ಷವೆಲ್ಲ ನಿನ್ನ ದಾರಿ ಬಿಟ್ಟು ಹೋಗಿದ್ದೀನಪ್ಪ, ಈ ವರ್ಷವೆಲ್ಲ ನಿನ್ನ ವಾಕ್ಯ ತಕ್ಕ ಇದ್ದಿಲ್ಲಪ್ಪ. ಅದೇ ನಾನು ಬರೋ ವರ್ಷದಲ್ಲಿ ನಾನು ಇದ್ದು ಹಾಗೆ ಇರೋದಿಲ್ಲಪ್ಪ. ನಾನು ಐ ವಾಂಟ್ ಟು ಬಿ ಅ ಪರ್ಸನ್ ಆಫ್ ಲೈಟ್ ಅಂಡ್ ರೆವಲೇಷನ್. ಪ್ರಕಟಣೆ ಮತ್ತು ಬೆಳಕಿರುವ ವ್ಯಕ್ತಿಯಾಗಿ ನಾನು ಇರಬೇಕಪ್ಪ. Hallelujah. Hallelujah. One was justifying. ಒಬ್ಬನು ವಾದ ಮಾಡಿ ನಾನು ಮಾಡೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವನ ಒಳಗೆ ತಗ್ ನೋಡಿದ್ರೆ ಅವನೇ ಮಾಡಿದ್ದಾನೆ. ಆದ್ರೆ ಒಬ್ಬ ಪಾಪಿ ಬಂದು ಛಾತಿ ಇದೆ. God, Bible says you would not even look to heaven. ಅಲ್ಲಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಕಣ್ಣೆತ್ತಿ ಪರಲೋಕದ ಕಡೆ ಕೂಡ ಆತನು ನೋಡಲಿಕ್ಕೆ ಹೋಗಲಿಲ್ಲ ಅಂತ. Put his head down and say, God forgive me, I'm a sinner. ಆತನು ನೆಲದ ಮೇಲೆ ಅಡ್ಡ ಬಿದ್ದು ತಲೆಯನ್ನು ಅಲ್ಲಿ ಹಾಕಿ ಹೇಳ್ತಾನೆ, ದೇವರೇ ನಾನು ಪಾಪ ಮಾಡಿದಕ್ಕೆ ಕ್ಷಮಿಸು ಎಂಬುದಾಗಿ. ದೇವರು ಹೇಳ್ತಾನೆ, ಇವರಿಬ್ಬರದಲ್ಲಿ ಅವನ ಪಾಪಿನ ನೀವು ಮೆಚ್ಚಿದ್ದಾನೆ. ಇವರಿಬ್ಬರ ಪ್ರಾರ್ಥನೆಯಲ್ಲಿ ಪಾಪಿಯ ಪ್ರಾರ್ಥನೆ ಮೆಚ್ಚುಗೆ ಆಯ್ತು ಎಂಬುದಾಗಿ ದೇವರು ಹೇಳ್ತಾರೆ. ಯಾರಿಗೆ ಹೇಳಿದ್ರು ಅರ್ಥ ಆಯ್ತು? Why did the wise men come? ಯಾಕೆ ಜ್ಞಾನಿಗಳು ಬಂದ್ರಲ್ಲಿ? They came to worship him. ಅವರು ಆರಾಧನೆ ಮಾಡೋದಕ್ಕೆ ಬಂದರು. ಒಬ್ಬ ಬಂದು ಹೇಳ್ತಾನೆ ದಾವೀದ್ ಹತ್ರ, ಏನು ಹೇಳ್ತಾನೆ? ನೀನು ನನ್ನ ಭೂಮಿನೂ ಕೊಡ್ತೀನಿ, ನಾನು ಕುರಿನೂ ಕೊಡ್ತೀನಿ, ಹೋಗಿ ಏನು ಮಾಡಿ ದೇವರಿಗೆ. ಅವನು ಹೇಳ್ತಾನೆ ದಾವೀದ್, ಲೇ ನಿನ್ನ ಮುಟ್ಟಲ್ಲ ನನ್ನ ಭೂಮಿಯಲ್ಲಿ ನಾನು ದೇವ್ರಿಗೋಸ್ಕರ ನಾನು ಖರ್ಚು ಮಾಡಬೇಕು, ನನ್ನ ಆರಾಧನೆ ಖರ್ಚು ಆಗಬೇಕು, ನನ್ನ ಆರಾಧನೆ ನನ್ನ ಕೈಲಿ ಖರ್ಚು. ಸಿ, ಇಫ್ ಯೋರ್ ವರ್ಷಿಪ್ ಇಸ್ ನಾಟ್ ಕಾಸ್ಟಿಂಗ್, ಇಟ್ಸ್ ನಾಟ್ ವರ್ಷಿಪ್.
ನಿಮ್ಮ ಆರಾಧನೆ ನಿಮ್ಮಿಂದ ಏನು ಬೆಲೆ ಕೊಡ್ತಾ ಖರ್ಚು ಮಾಡಿಸ್ತಿಲ್ಲ ಅಂತಂದ್ರೆ ಅದು ನಿಜವಾದ ಆರಾಧನೆ ಅಲ್ಲ. ಹೇಳ್ತೀನಿ ಏನಂತ ಹೇಳ್ತೀನಿ, ಟೈಮ್ ಹೋಗ್ಬೇಕು, ಟೈಮ್ ಸ್ಯಾಕ್ರಿಫೈಸ್ ಮಾಡಬೇಕು, ಕೆಲಸ ಸ್ಯಾಕ್ರಿಫೈಸ್ ಮಾಡಬೇಕು, ಹಣ ಸ್ಯಾಕ್ರಿಫೈಸ್ ಮಾಡಬೇಕು, ಅದಕ್ಕೆ ಅಂತ ನಿಮ್ಮ ದೇಹ ಸ್ಯಾಕ್ರಿಫೈಸ್ ಮಾಡಬೇಕು. ಅದೇ ನಿಜವಾದ ಆರಾಧನೆ. ಆಮೆನ್. ನಿನ್ನಲ್ಲಿ ಏನು ಸ್ಯಾಕ್ರಿಫೈಸ್ ಆಗ್ತಿಲ್ಲ, ನಿನ್ನಲ್ಲಿ ಏನು ಖರ್ಚು ಆಗ್ತಿಲ್ಲ, ನಿನ್ನಲ್ಲಿ ಏನು ದೇವರಿಗೆ ಬರುವಾಗ ಏನು ಹೋಗ್ತಿಲ್ಲ ಅಂದ್ರೆ ಅದು ಟ್ರೆಡಿಷನ್, ಅದು ಸಂಪ್ರದಾಯವಾಗಿದೆ, ಅದು ರಿಲಿಜಿಯನ್, ಅದು ಧಾರ್ಮಿಕವಾಗಿದೆ. ಅರ್ಥ ಆಗ್ತಾ ಹೇಳ್ತಿರೋದು? ಎಲ್ಲ ನಾವು ಇಲ್ಲಿ ರಿಲಿಜಿಯನ್ ಆಗಿ ಬಂದೀವಿ. ವಿ ಹ್ಯಾವ್ ಕಮ್ ಓನ್ಲಿ ಫಾರ್ ರಿಲಿಜನ್. ಚರ್ಚ್ ಅಟೆಂಡ್ ಮಾಡಬೇಕಾ, 9:30 1 ಗಂಟೆ ಚರ್ಚ್ ಅಟೆಂಡ್ ಮಾಡಬೇಕು, ಹೋಗ್ಬೇಕು, ಮತ್ತೆ ಹೋಗಿ ಕೆಲಸ ಮಾಡಬೇಕು, ಟೀ ಕುಡಿಬೇಕು, ಬಿರಿಯಾನಿ ಹೊಡಿಬೇಕು. ದಿಸ್ ಇಸ್ ಟ್ರೆಡಿಷನ್. ಟ್ರೆಡಿಷನ್ ಇರುವ ಚರ್ಚಲ್ಲಿ ದೇವರ ಆತ್ಮ ಇರುವುದಿಲ್ಲ. ಆದ್ರೆ ಯಾವ ಪ್ಲೇಸ್ ದೇವರ ಆತ್ಮ ಐತನ್ ಗೊತ್ತಾ? ವರ್ಷಿಪ್ ಪ್ಲೇಸ್. ಆದ್ರೂ ಅದ ಹಿಂದ್ಗಡೆ ಬೆಲೆ ಕಟ್ಟಿರ್ಬೇಕು. ನಿನ್ನ ಬಾಸ್ ಮಕ್ಕದ ಮೇಲೆ ಉಗಿಬೇಕು, ನಿನ್ನ ಪೇರೆಂಟ್ಸ್ ನಿನ್ನ ನೋಡಿ ಬೈಬೇಕು, ನಿಮ್ಮ ಫ್ರೆಂಡ್ಸ್ ನಿನ್ನ ನೋಡಿ ಬೈಬೇಕು, ಚರ್ಚ್ ಹೋಗಿ ಅದೇ ನಿನ್ನ ರಿವಾರ್ಡ್, ಅದೇ ನಿಮ್ಮ ಬಹುಮಾನವಾಗಿದೆ. ನಿಮ್ಮನ್ನು ಅದು ಖರ್ಚು ಮಾಡಿಸುವಂತದ್ದಾಗಿರಬೇಕು. David says, I will not take anything, it has to cost me. ದಾವೀದನು ಹೇಳ್ತಾನೆ, ನಿನ್ನಿಂದ ಯಾವ ಒಂದು ವಿಷಯವನ್ನು ನಾನು ತೆಗೆದುಕೊಳ್ಳುವುದಿಲ್ಲ, ಅದು ನನ್ನಿಂದನೇ ಖರ್ಚಾಗಬೇಕು. That is real worship. ಅದು ನಿಜವಾದ ಆರಾಧನೆ ಅಂದ್ರೆ. Hallelujah. Jesus was still a child. ಯೇಸು ಇನ್ನು ಚಿಕ್ಕ ಮಗುವಾಗಿದ್ರು. He did not do any miracle. ಅವ್ರು ಏನು ಅದ್ಭುತ ಏನು ಮಾಡಿರಲಿಲ್ಲ, right? ಅಲ್ವಾ? But still they fell down and worshipped. ಆದರೂ ಕೂಡ ಜ್ಞಾನಿಗಳು ಸಾಷ್ಟಾಂಗ ನಮಸ್ಕಾರ ಮಾಡಿ ಆರಾಧಿಸ್ತಾರೆ. Why? ಯಾಕೆ? Revelation. ಪ್ರಕಟಣೆ. ಈ ಚರ್ಚಲ್ಲಿ ಎಷ್ಟು ಅದ್ಭುತ ನೋಡಿದ್ದೀರಾ? ಕಿವಿಯಲ್ಲಿ ನೋಡಿದ್ದೀರಾ, ಕಣ್ಣಲ್ಲಿ ನೋಡಿದ್ದೀರಾ, ಎಷ್ಟು ಬೈಬಲ್ ಓದಿದ್ದೀರಾ, ಎಷ್ಟು ಬೈಬಲ್ ಕೇಳಿದ್ದೀರಾ, ಕಣ್ಣಾಗಿ ನೋಡಿದ್ದೀರಾ. ಆದರೆ ನಮ್ಮಲ್ಲಿ ರೆವಲ್ಯೂಷನ್ ಇಲ್ಲ. ಆದರೆ ಆ ಜ್ಞಾನಿಗಳು ಏನು ನೋಡಿಲ್ಲ, ಏನು ನೋಡಿಲ್ಲ. ಅವರು ಒಂದು ಅದ್ಭುತನೂ ನೋಡಿಲ್ಲ, ಆದರೆ ಅವರೊಳಗೆ ರೆವಲ್ಯೂಷನ್ ಬಂತು. The revelation that this boy is the King of Kings and the Lord of Lords. ಅವರು ಹೇಳ್ತಾರೆ, ಈ ಮಗುವೆ ರಾಜರ ರಾಜನು ಕರ್ತನ ಆಗಿದ್ದಾನೆ. Herod called all the Pharisees and said, ಹೆರೋದನ ಎಲ್ಲ ಫರಿಸಾಯರನ್ನು ಕರೆದು ಹೇಳ್ತಾರೆ ಅಲ್ಲಿ, where in the scripture that is it is written that the king has to be born in Bethlehem. ವಾಕ್ಯದಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ರಾಜನಾಗಿರುವ ಆತನು ಬೆತ್ಲೆಹೇಮಲ್ಲಿ ಹುಟ್ಟಿದ್ದಾನೆ ಎಂಬುದಾಗಿ. ನಾವು ಅವರೆಲ್ಲ ಜ್ಞಾನವಂತರು, ಎಲ್ಲ ಸ್ಕ್ರಿಪ್ಚರ್ ಎಲ್ಲ ಗೊತ್ತವರಿಗೆ, ಅವರಿಗೆ ಎಲ್ಲ ವಾಕ್ಯಗಳೆಲ್ಲ ಗೊತ್ತಿದ್ದು. ಅವರು Genesis 10:10 ಅಲ್ಲಿ ಏನಿದೆ, ಆದಿಕಾಂಡ 10:10 ಏನಿದೆ ಎಲ್ಲ ಗೊತ್ತವ್ರಿಗೆ. ಅವ್ರಿಗೆಲ್ಲ ಗೊತ್ತಿತ್ತು ಎಲ್ಲಿ ಏನಿದೆ ಅಂತ. ಎಲ್ಲ ತೆಗ್ದು ಹಿಂಗೆ ಇದೇ ಜಾಗದಲ್ಲಿ ಬೆತ್ಲೆಹೇಮಲ್ಲಿ ಹುಟ್ತಾನೆ ಅಂತ ಹೇಳಿದ್ರು. ಸ್ವಂತ ಟ್ರೈಬನ್ನು ಹಿಡ್ಕೊಂಡವ್ರು, ಸ್ವಂತ ಕುಲವನ್ನೇ ಹಿಡ್ಕೊಂಡು ಹೋದ್ರು. ಏನು ಬಿಟ್ರೇಲಿ ಏನಂತೀಯೋ, ಮೋಸ ಮಾಡಿ ಸ್ವಂತ ಜನರನ್ನೇ ಮೋಸ ಮಾಡೋರು, ಏನು ದ್ರೋಹ ಮಾಡಿ. ಸಾಮ್ಸನಿಗೆ ಒಂದ್ಸತಿ ಈಗ ಕೇಳು ಇರೋ, ಅವನು ಹೋಗಿ ಗವೆಯಲ್ಲಿ ಬಚ್ಚಿಟ್ಕೊಂತಾನೆ. ಯಾಕೆ? ಶತ್ರುಗಳು ಆದ್ರೆ ಶತ್ರುವನ್ನು ಸೋಲ್ಸಕ್ ಪವರ್ ಇದೆ, ಆದ್ರೆ ಹೋಗಿ ಬಚ್ಚಿಟ್ಕೊಂತಾನೆ. ಆ ಫಿಲಿಸ್ಟೈನವ್ರು ಬಂದ್ರು, ಇಸ್ರೇಲಲ್ಲಿ ಜೋರ ಗಲಾಟೆ ಮಾಡ್ತಾರೆ. ಏನು ಗಲಾಟೆ ಮಾಡ್ತಾರೆ? ಎಲ್ಲಿದ್ದ ಅವ್ನು ಸಾಮ್ಸನ್ ಇಟ್ಕೊಂಡ್ ಬರ್ಲಿ, ಅವನಿಗೆ ನೀವು ಕೊಡಲಿಲ್ಲ ಅಂದ್ರೆ ಈ ನಿಮ್ಮ ಕುಲವನ್ನು ಏನು ಮಾಡ್ತೀವಿ? ಸುಟ್ಟು ಹಾಕ್ತೀವಿ. ಅವ್ರೇನು ಮಾಡಬೇಕು? ಇಲ್ಲಪ್ಪ, ಎಲ್ಲಿಲ್ಲ ಗೊತ್ತಿಲ್ಲ. ಅವರು ಕರೆಕ್ಟಾಗಿ ಆ ಲೊಕೇಶನ್ ಎಲ್ಲ ಕರ್ಕೊಂಡು ಹೋಗ್ತಾರೆ. ಶತ್ರು ಎಲ್ಲಿ ಬಚ್ಚಿಟ್ಕೊಂಡಿದ್ರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಕರೆಕ್ಟಾಗಿ ಹೋಗಿ ಸ್ಯಾಮ್ಸನ್ ಮುಂದೆ ನೋಡಿ, ಇದ್ದಾನೆ ಸ್ಯಾಮ್ಸನ್. ರೆವಲ್ಯೂಷನ್ ಇಲ್ಲ, ಪ್ರಕಟಣೆ ಇಲ್ಲ. ಫರಿಸಾಯರಿಗೆ ವಾಕ್ಯ ಗೊತ್ತಿತ್ತು, ಅದ್ಭುತ ನೋಡಿದ್ರು, ಆದ್ರೆ ಅವರೊಳಗೆ ರೆವಲ್ಯೂಷನ್ ಇಲ್ಲ. ನೀನು ರೆವಲ್ಯೂಷನ್ ಇನ್ ಲೈಫಲ್ಲಿ ಇಲ್ಲ ಅಂದ್ರೆ ನೀನು ಕಂಟ್ರೋಲಿಂಗ್ ಇಲ್ಲಂಗೆ ಇರ್ತೀಯ. ಕಂಟ್ರೋಲ್ ಇರುವ ಗಾಡಿ ಕಂಟ್ರೋಲ್ ಇರಲ್ವೋ, ಬ್ರೇಕ್ ಇಲ್ವೋ, ಆ ಥರ ಇರ್ತೀಯ ನಿನ್ನ ಲೈಫ್. ನೀನು ಏನು ಮಾಡ್ತೀನಿ ನಿನಗೆ ಗೊತ್ತಿಲ್ಲ, ನೀನು ಯಾವ ಪಾಪ ಮಾಡ್ತಿದ್ದೆ ನೀನು ಗೊತ್ತಾಗಲ್ಲ, ನೀನು ಏನು ಬಾಯಲ್ಲಿ ಮಾತಾಡ್ತಿದ್ದೆ ಏನು ಗೊತ್ತಾಗಲ್ಲ. ಆದರೆ ನಿನ್ನೊಳಗೆ ರೆವಲ್ಯೂಷನ್ ಇರೋದಾದರೆ ನೀನು ಎಲ್ಲಿದ್ದರೂ ಆ ದಾವೀದನ ರೀತಿಯಲ್ಲಿ, ಓಹೋ ದೇವರು
ಅದಕ್ಕೋಸ್ಕರ ಹಸುವೆ. He was in the field. ಆತನು ಅರಣ್ಯದಲ್ಲಿದ್ದನು. But still his heart was longing. ಆದರೂ ಕೂಡ ಆತನ ಹೃದಯ ದೇವರ ಕಡೆಗೆ ನೋಡ್ತಾ ಇತ್ತು. Revelation ಇತ್ತು. ಆತನೊಳಗೆ ಪ್ರಕಟಣೆ ಇತ್ತು. ಅವ್ರು ಬಂದು ಮೇರಿ ಯೋಸೆಫಿಗೆ ನಮಸ್ಕರಿಸಿಲ್ಲ ಅಂತೆ. ಯಾರಿಗೆ? ಯೇಸುವಿಗೆ. ಯಾರು ತಂದೆ ತಾಯಿ ಸನ್ಮಾನ ಮಾಡ್ತೀರ? ಕೈ ಅಂದರೆ ಬಾಯಿಲಲ್ಲ. ಯಾರು ಸೇವಕರು ಸನ್ಮಾನ ಮಾಡ್ತೀರ? ಕೈ ಎತ್ತಿ. ಬೈಬಲ್ ಹೇಳ್ತೆ ಹಾನರ್ ಯುವರ್ ಫಾದರ್ ಅಂಡ್ ಮದರ್. ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸ್ರಿ. ಇಟ್ ಮೇ ಗೋ ವೆಲ್ ವಿತ್ ಯು. ಅದು ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ. ಗಿವ್ ಯು ಲಾಂಗ್ ಲೈಫ್. ನಿಮಗೆ ದೀರ್ಘಾಯುಷ್ಯನ್ನು ಕೊಡುತ್ತದೆ. ಹಾನರ್ ದ ಪ್ರೀಚರ್ಸ್. ನಿಮ್ಮ ಪ್ರಸಂಗಿಗಳನ್ನು ನೀವು ಗೌರವಿಸಿ. ನಾಟ್ ಒನ್ ಹಾನರ್. ಒಂದೇ ಸಾರಿ ಮಾಡಿ ಬಿಡುವುದಲ್ಲ. ಡಬಲ್ ಹಾನರ್. ಎರಡರಷ್ಟು. Whose work is preaching and teaching, give them double honor. ಯಾರು ಬೋಧಿಸ್ತಾರೋ, ಯಾರು ಪ್ರಸಂಗಿಸ್ತಾರೋ ಅವರಿಗೆ ನಿಮ್ಮಲ್ಲಿ ಇರುವ ಎಲ್ಲದಕ್ಕಿಂತ ಎರಡರಷ್ಟು ಮಾನವನ ಸನ್ಮಾನಿಸಬೇಕು. ಹಾನರ್ ಬೇರೆ, ವರ್ಷಿಪ್ ಬೇರೆ. ಹಾನರ್ ಅನ್ನೋದು ಸೇವಕರಿಗೆ, ತಾಯಿ ತಂದೆಗೆ, ಎಲ್ಡರ್ಸಿಗೆ ಹಾನರ್ ಮಾಡೋದು. ಅದೇ ವರ್ಷಿಪ್ ಅನ್ನೋದು ಯೇಸು ಸ್ವಾಮಿಗೆ ಮಾತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೊಡ್ಡ ದೊಡ್ಡ ಜ್ಞಾನಿಗಳು ಯೇಸು ಹಂಗೆ ಅಡ್ಡ ಬಿದ್ದು ಆರಾಧನೆ ಮಾಡಿ. They give gold, frankincense and myrrh. ಅವರು ಚಿನ್ನ, ಧೂಪ, ರಕ್ತಬಳವನ್ನು ಕೊಡ್ತಾರೆ. It costed them. ಅವರಿಗೆ ಅದು ಅವರಲ್ಲಿ ಖರ್ಚನ್ನು ಉಂಟು ಮಾಡುತ್ತೆ. It costed them years. ಅವರಿಗೆ ವರ್ಷಗಳ ಕಾಲಗಳು ತೆಗೆದುಕೊಳ್ತು. It costed them money. ಅವರಲ್ಲಿ ಇರುವ ಹಣ ಖರ್ಚಾಯಿತು. It costed them travel, everything it costed them. ಅವರಿಗೆ ಪ್ರಯಾಣ ಮಾಡುವಂತದ್ದು, ಅವರಲ್ಲಿರುವ ಪ್ರತಿಯೊಂದನ್ನು ಅವರಿಗೆ ಖರ್ಚು ಮಾಡಿಕೊಂಡು ಅಲ್ಲಿ ಬಂದ್ರು ಅವರು. I'm asking a question today. ಇದನ್ನ ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. Have you let go of something for Jesus? ಯೇಸುವಿಗೋಸ್ಕರ ಯಾವುದನ್ನಾದ್ರೂ ನೀವು ತ್ಯಾಗ ಮಾಡಿದ್ರಾ, ಬಿಟ್ಟಿದ್ದೀರಾ? ಆ ಪಾಪ, ಆ ಫ್ರೆಂಡು, ಆ ನಿದ್ದೆ ಸಂಡೇ ಇದ್ದಾಗೆ ನಿದ್ದೆ ಬರ್ತದೆ ಬಹಳ ಜನಕ್ಕೆ. ಪಾಸ್ಟರ್ ಹೇಳ್ತಾರೆ ನನ್ನ ಕೂದಲು ಅವ್ರಿಗೆ ಅದ್ರಲ್ಲಿ ಕೂದಲು ನೆಟ್ಟಾಗ, ನನಗೆ ಸಂದೆ ತಪ್ಸೋರಿ ಕೂದಲು ಬಂದು ನೋಡೋದು ಕೂದಲು ನೆಟ್ಟಾಗ್ಬಿಡ್ತಂತೆ. ಅದು ನನಗೆ ಗೊತ್ತಿಲ್ಲ. ನಾನು ರಕ್ಷಣೆ ಹೊಂದಿಲ್ಲದ್ರೂ ನಾನು ಸಭೆ ಕರೆಕ್ಟಾಗಿ ಕೂತ್ಕೊಂತಿದ್ದೆ. ಯಾಕಂದ್ರೆ ಅದೊಳಗೆ ನನಗೆ ಆಳವಾಗಿ ಹೋಗಿದೆ. ಸಂಡೇ, see, I don't know how many you take. Bible says these people did not combine this word with faith. ಸತ್ಯವೇದ ಹೇಳ್ತದೆ, ಈ ಜನರು ಈ ವಾಕ್ಯದೊಟ್ಟಿಗೆ ಅವರ ನಂಬಿಕೆಯನ್ನು ಸೇರಿಸ್ತಾ ಇಲ್ಲ ಎಂಬುದಾಗಿ. That's why they are in unbelief. ಅದಕ್ಕೋಸ್ಕರ ಅವರು ಅಪನಂಬಿಕೆಯಲ್ಲಿದ್ದಾರೆ. ನಿನಗೆ ಬೇಕಾರದು ಒಂದೇ, ಇಲ್ಲಿ ಕೇಳು. ನಿನಗೆ ಬೇಕಾರದು ದುಡ್ಡಿಲ್ಲ, ನಿನಗೆ ಬೇಕಾರದು ಮನೆ ಇಲ್ಲ, ನಿನಗೆ ಬೇಕಾದ ಆಸ್ತಿ ಇಲ್ಲ, ನಿನಗೆ ಬೇಕಾರದು ಏನೋ ಸಂತೋಷ ಇಲ್ಲ, ನಿನಗೆ ಬೇಕಾದ ಲೈಟ್, ರೆವಲೇಷನ್. ಲೈಟ್ ಅಂಡ್ ರೆವಲೇಷನ್, ಬೆಳಕು ಮತ್ತು ಪ್ರಕಟಣೆ ನಿಮಗೆ ಬೇಕಾಗಿದೆ. ಈ ಮೈಂಡ್ ಅಲ್ಲಿ ದೆವ್ವ ಬಂಬಾರ್ಡ್ ಮಾಡ್ತಾನೆ. ಮಂಡೇಯಿಂದ ಸ್ಯಾಟರ್ಡೇ ದೆವ್ವ ಚೈಲ್ಡ್, ಭಾನುವಾರ ಯೇಸು ಚೈಲ್ಡ್, ಭಾನುವಾರ ಚರ್ಚ್ ಆದ್ಮೇಲೆ ಮತ್ತೆ ದೆವ್ವ ಚೈಲ್ಡ್. ರೈಟ್? ನಾನೊಂದು ಹೇಳ್ತೀನಿ, ಪ್ರತಿಯೊಂದು ನೀನು ಮಾಡ್ತಿರೋದು ಪ್ರತಿಯೊಂದು ನೀನು ಬಚ್ಚಿಟ್ಟು ನೀನು ಮಾಡ್ತಾ ಇರ್ಬೋದು. ನೀನು ಕೇಳ್ಕೊ, ಹುಷಾರಾಗಿ ಕೇಳ್ಕೊ. ಬಚ್ಚಿಟ್ಟು ಯಾರಿಗೂ ಗೊತ್ತಿಲ್ಲ, ಅದನ್ನು ದೇವರು ಬೆಳಕಿಗೆ ತರ್ತಾನೆ ನೋಡು. ಅವಾಗ ಒಬ್ರಿಗಲ್ಲ 100 ಜನ ನೀನು ತಲೆ ಬಾಗಿಸ್ಬೇಕಾಗತ್ತೆ. This last day of this Sunday of the last year, ಈ ವರ್ಷದ ಕೊನೆಯ ಭಾನುವಾರದಲ್ಲಿ I throw off. Do like that. Throw off. ಹಿಂಗ್ ಮಾಡ್ರಿ, ನಾನು ಎಲ್ಲವನ್ನು ಬಿಸಾಕ್ತಾ ಇದ್ದಾನೆ. Throw off my sin. ನನ್ನ ಪಾಪವನ್ನು ಬಿಸಾಕ್ತಾ ಇದ್ದಾನೆ. Throw off my unbelief. ನನ್ನ ಎಲ್ಲ ಅಪನಂಬಿಕೆಯನ್ನು ಬಿಸಾಕ್ತಾ ಇದ್ದಾನೆ. I throw off my attitude, character. ನನ್ನ ಒಂದು ಸ್ವಭಾವವನ್ನು, ಆ ಒಂದು ಆಟಿಟ್ಯೂಡ್ ಅನ್ನು ಬಿಟ್ಟು ಹಾಕ್ತಾ ಇದ್ದಾನೆ. And I say, God, I need light and revelation. ಮತ್ತು ದೇವರಿಗೆ ನಾನು ಹೇಳ್ತೇನೆ, ದೇವರೇ ನನಗೆ ಬೆಳಕು ಮತ್ತು ಪ್ರಕಟಣೆ ಬೇಕು ಎಂಬುದಾಗಿ. I need light and revelation. ಬೆಳಕು ಮತ್ತು ಪ್ರಕಟಣೆ ನನಗೆ ಬೇಕಾಗಿದೆ. ಹಬ್ಬಕ್ಕೂ ಹೇಳ್ತಾನೆ, ಏನಲ್ಲಿ ಹೇಳ್ತಾನೆ, ಕುರಿಗಳು
ಇಲ್ಲದಿದ್ರು ದ್ರಾಕ್ಷಿ ರಸ ಫಲ ಕೊಡದೆ ಹೋದರು ಫಲ ಕೊಡದಿದ್ರು ನಾನು ಕರ್ತನಲ್ಲೇ ಸಂತೋಷ ಪಡು. ಅದೇ ನಿಜ ಲವ್ ಯೇಸು ಮೇಲೆ ಇರೋದು. ಹಲ್ಲೆಲೂಯಾ. ನೀನು ಯಾರ ಜೊತೆ ಇರ್ತೀಯ ಆ ಥರ ಆಗ್ತೀಯ. ನೀನು ಯಾರ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂತ ಯಾವ ಥರ ನೀನು ಆಗ್ತೀಯ, ಯಾರ ಜೊತೆ ಫೆಲೋಶಿಪ್ ಇಟ್ಕೊಂತ ಯಾವ ಥರ ಆಗ್ತೀಯ. ಏನು ಇದು ಗುಣಗುಟ್ಟೋರ್ ಜೊತೆ ಇದ್ರೆ, ಆದರೆ ದೇವ್ರ ಜೊತೆ ಇದ್ರೆ ದೇವ್ರ ಜೊತೆ ನೀವು ಆಗ್ತೀಯ. Amen. I'm prophesying and telling you. ನಿಮಗೆ ಪ್ರವಾದನೆ ಮಾಡಿ ಹೇಳ್ತಾ ಇದ್ದಾನೆ. Check your surroundings. ನಿಮ್ಮ ಪಕ್ಕದಲ್ಲಿ ನಿಮ್ಮ ಸುತ್ತಲೂ ನೀವು ಪರೀಕ್ಷೆ ಮಾಡ್ಕೊಳ್ರಿ. Check your heart. ನಿಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಳ್ರಿ. King said, ರಾಜ ಹೇಳ್ತಾರೆ, ದಾನಿಯೇಲನೇ, Holy God is inside of you, man. ನಿನ್ನ ಒಳಗಡೆ ಪರಿಶುದ್ಧವಾದ ದೇವರಿದ್ದಾರೆ. Spirit of Holy God is inside of you. ಪರಿಶುದ್ಧ ದೇವರ ಆತ್ಮನು ನಿನ್ನಲ್ಲಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಐಸಕ್ಕನ್ನು ಸ್ಯಾಕ್ರಿಫೈಸ್ ಮಾಡಿದ್ರು. ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಸ್ಯಾಕ್ರಿಫೈಸ್ ಮಾಡಿದ್ರು. ಅದಾದ್ಮೇಲೆ ಯೇಸು ಆದ್ಮೇಲೆ ಏನು ಹೇಳ್ದು ಗೊತ್ತಾ, ನೀನು ಅದು ಸ್ಯಾಕ್ರಿಫೈಸ್ ಮಾಡೋದಲ್ಲ, ಅದು ಸ್ಯಾಕ್ರಿಫೈಸ್ ಮಾಡೋದಲ್ಲ, ನೀನು ದೇವನೇ ಸ್ಯಾಕ್ರಿಫೈಸ್ ಮಾಡು. Came and worshipped, gave gold, frankincense and myrrh. ಅವರು ಜ್ಞಾನಿಗಳು ಬಂದು ಆ ಯೇಸು ಮಗುವಿಗೆ ಅಡ್ಡ ಬಿದ್ದು ಅವರಿಗೆ ಆರಾಧನೆ ಮಾಡ್ರಿ, ಚಿನ್ನ ರಕ್ತಬೋಳ ಧೂಪವನ್ನು ಕೊಟ್ಟು ಹೋಗ್ತಾರೆ. It has meaning. ಈ ಮೂರಕ್ಕೆ ವ್ಯತ್ಯಾಸವಾದ ಅರ್ಥಗಳಿವೆ. Gold, ಚಿನ್ನ. what does gold represent? ಚಿನ್ನ ಏನನ್ನು ತೋರಿಸುತ್ತದೆ? Royalty. ರಾಜತನವನ್ನು ತೋರಿಸುತ್ತದೆ. Royalty. ರಾಜತನವನ್ನು ತೋರಿಸುತ್ತದೆ. Because I give you gold, you know why I give you gold? Because I acknowledge your king. ನಾನು ಯಾಕೆ ಬಂಗಾರ ಕೊಡ್ತಿದ್ದೀನಿ ಅಂತಂದ್ರೆ ನೀನೇ ರಾಜನೇ ಎಂಬುದಾಗಿ ನಾನು ಒಪ್ಕೊಳ್ತಾ ಇದ್ದೇನೆ. What is frankincense? ಅದು ಧೂಪ ಏನನ್ನು ಸೂಚಿಸುತ್ತದೆ? Frankincense means that I acknowledge that you are God. ನೀವು ದೇವರೆಂಬುದಾಗಿ ನಾನು ಒಪ್ಕೊಳ್ತಾ ಇದ್ದೇನೆ ಎಂಬುದಾಗಿ ಧೂಪ ಅಲ್ಲಿ ಸೂಚಿಸುತ್ತದೆ. What does myrrh represent? ರಕ್ತಬೋಳ ಏನನ್ನು ತೋರಿಸುತ್ತದೆ? That you are going to die for my sins. ನನ್ನ ಪಾಪಗಳಿಗೋಸ್ಕರ ನೀನು ಬಲಿಯಾಗ್ತೀಯ ಎಂಬುದಾಗಿ ಅದು ತೋರಿಸುತ್ತದೆ. ಅದಕ್ಕೆ ಅವ್ರಿಗೆ ಬೈಬಲ್ ಹೇಳುತ್ತೆ ಜ್ಞಾನವಂತರು. The wise people, ಜ್ಞಾನಿಗಳು, they know what to do. ಅವ್ರಿಗೆ ಗೊತ್ತು ಏನ್ ಮಾಡಬೇಕೆಂಬುದಾಗಿ. ಎಲ್ಲ ನಿದ್ದೆ ಮಾಡುವ ಆತ್ಮಗಳು ಮನೆಯಲ್ಲಿ ಇರಲಿ. ಈ ಸ್ಪಿರಿಟ್ ಆಫ್ ಇನ್ಫಾರ್ಮಿಟಿ ಏನಂತೀಯ, ದುರ್ಬಲತೆ ಆತ್ಮ ನಿಮ್ಮನ್ನು ಕಟ್ಟಾಕಿರುವ, ದೇವರನ್ನು ಸಭೆ ಬರಲಿಲ್ಲಂಗೆ, ಭಾನುವಾರ ಬರಲಿಲ್ಲಂಗೆ, ದೇವರನ್ನು ಆರಾಧನೆ ಮಾಡೋ ಎಲ್ಲ ದುರ್ಬಲತೆ ಆತ್ಮ ನಾನು ನೋಡಿ ಮಾತಾಡ್ತಿದ್ದೇನೆ. ಏನು ಮಾತಾಡ್ತೀನಿ? ನಾನು ಸುಮ್ಮನೆ ಬಂದಿಲ್ಲ, ನಾನು ದೇವರ ಆತ್ಮನ ವಾಕ್ಯದ ಸುತ್ತಿಗೆ ತಗೊಂಡು ಬಂದಿದ್ದೇನೆ. Hallelujah. Hallelujah. ಇಲ್ಲಿ ಕೇಳಿ, ದೇವರಾತ್ಮ ನನಗೆ ಹೇಳಿದ್ರು, ಹೇಳಿ ಮುಗಿಸ್ತೀನಿ. ಸ್ವಲ್ಪ ಪ್ಲೇ ಮಾಡು. ನಿಮ್ಮ ಮನೆಯಲ್ಲಿ ಕೆಲವರು ಊಟ ಆದ್ಮೇಲೆ ಕುತ್ಕೊಂಡಿದ್ದ ನೋಡ್ತಾ ಇದ್ದೇನೆ. ಕುತ್ಕೊಂಡಲ್ಲಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಭಾಳ ಮಾತಾಡ್ತಿದ್ದೀರಾ. ಇದು ಮಾತ್ರ 100% ನಾನು ಹೇಳಕ್ಕೆ ಸಾಧ್ಯ. ಆದ್ರಿಂದ ಈ ವರ್ಷದಲ್ಲಿ ಕೇಳೋರು ಆಶೀರ್ವಾದ ನಿಮ್ಮ ಮನೆಯಲ್ಲಿ ಸುತ್ಕೊಳ್ತಾ ಇಲ್ಲ. ಯಾಕಂದ್ರೆ ನಿಮ್ಮ ಕ್ಯಾರೆಕ್ಟರ್ ಸರಿ ಇಲ್ಲ ದೇವರ ಮುಂದೆ ಸರಿ ಇಲ್ಲ. ಕುತ್ಕೊಂಡು ಕೆಲವ್ರು ನೋಡ್ತಾ ಇದ್ದೀನಿ ನಾನು ಮನೇಲಿ ಊಟ ಆದ್ಮೇಲೆ ಕುತ್ಕೊಂಡು, ಆ ಚರ್ಚಲ್ಲಿ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರ ಬಗ್ಗೆ ಮಾತಾಡುವ ಏನಾಗ್ತದೆ ಗೊತ್ತಾ, ಆ ವಾರ್ತೆ ವಾಪಸ್ ನಿಮಗೆ ರಿವರ್ಸ್ ಬರುತ್ತೆ. ಆ ಮಾತು ತಿರುಗಿ ನಿಮಗೆ ಹತ್ರನೇ ಬರುತ್ತದೆ. ದೇವರ ಆತ್ಮ ಹೇಳ್ತಿದ್ದಾನೆ, God is telling me to tell you. ದೇವರ ಆತ್ಮ ನಮಗೆ ಹೇಳ್ತಿದೆ ನಿಮಗೆ ಹೇಳೋದಕ್ಕೋಸ್ಕರ. ಆ ಮಾತು ಫಸ್ಟ್ ಮನೆ ನಿಲ್ಸು. ಆ ಮಾತನಾಡುವ ರೀತಿಯನ್ನು ಅಲ್ಲಿ ನಿಲ್ಲಿಸ್ರಿ. You know how your word should be. ನಿಮ್ಮ ಆರಾಧನೆ ಹೇಗಿರ್ಬೇಕು ಗೊತ್ತಾ? When you sit together as a family, ನೀವು ಒಂದು ಕುಟುಂಬವಾಗಿ ಒಟ್ಟಾಗಿ ಕೂತ್ಕೊಳ್ಳುವಾಗ, from your mouth, ನಿಮ್ಮ ಬಾಯಿಯಿಂದ there should be only the word. ದೇವರ ವಾಕ್ಯ ಮಾತ್ರ ಬರಬೇಕು. It should be worship. ಆರಾಧನೆಗಳಿರಬೇಕು. Talk something good. ಒಳ್ಳೆಯದನ್ನು ನೀವು ಮಾತಾಡ್ರಿ. Look to neighbor, say talk something ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಒಳ್ಳೆಯದನ್ನು ಮಾತಾಡ್ರಿ. Talk something good. ಒಳ್ಳೆಯದನ್ನು ಮಾತಾಡ್ರಿ. Talk something good. ಒಳ್ಳೆಯದನ್ನು ಮಾತಾಡ್ರಿ. Talk something
good. ಒಳ್ಳೆಯದನ್ನು ಮಾತಾಡ್ರಿ. Amen. ಆಮೆನ್. When you talk good about people, ಜನರ ಬಗ್ಗೆ ನೀವು ಒಳ್ಳೆಯದು ಮಾತಾಡುವಾಗ God will raise 100 people to talk good about you. ನಿಮ್ ಬಗ್ಗೆ ಒಳ್ಳೆಯದು ಮಾತಾಡಕ್ಕೆ ದೇವರು 100 ಜನರೇ ತಿಳಿಸ್ತಾರೆ. Hallelujah. Hallelujah. Your house should be a house where somebody comes in your house, when they sit quietly, they should feel peace. ನಿಮ್ಮ ಮನೆ ಯಾವ ರೀತಿ ಇರಬೇಕು ಗೊತ್ತಾ? ಯಾರೋ ಒಬ್ರು ಬಂದು ನಿಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳುವಾಗ ಅಲ್ಲಿ ಸಮಾಧಾನ ಅನ್ಸ್ಬೇಕು ಅವರಿಗೆ. You should feel the healing power of God. ದೇವರ ಸ್ವಸ್ಥತೆಯ ಬಲ ಅಲ್ಲಿ ಅವರಿಗೆ ಗ್ರಹಿಸುವಂತವರಾಗಿರ್ಬೇಕು. I pray, Father, let light and revelation come to this people. ನಾನು ಪ್ರಾರ್ಥಿಸ್ತೇನೆ ತಂದೆ, ಒಂದು ಸರಿಯಾದ ಪ್ರಕಟಣೆ ಈ ಜನರ ಮಧ್ಯದಲ್ಲಿ ಬರಲಿ. Light, ಬೆಳಕಿನ ಪ್ರಕಟಣೆ ಈ ಜನರ ಮಧ್ಯದಲ್ಲಿ ಬರಲಿ. Amen. ಆಮೆನ್. ಇನ್ನು ಮುಂದೆ ಆ 4,000 ಕೊಡಕ್ಕೆ ನೀನು ಚರ್ಚ್ ತಪ್ಪಿಸ್ಬೇಡ. ಆ ಚಿಕ್ಕ ಫಿಲಾ, ಆ ಕಂಪನಿ ನೀನು ಜ್ಞಾಪಿಸ್ಕೋ, ಆ ರೆಸ್ಟೋರೆಂಟ್ ನೀನು ಜ್ಞಾಪಿಸ್ಕೋ. ಇಡೀ ಸಂಡೇ ಅವರು ಎಲ್ಲ ಫುಡ್ ಚೈನ್ ರೆಸ್ಟೋರೆಂಟ್ ಬಂದಿರ್ತದೆ. ಆದರೆ ಅವ್ರು ಬರೋ ದುಡಿಮೆಯಲ್ಲಿ ನೀವು ಮೆಕ್ಡಾನಲ್ಸ್ ಬರಲ್ಲ, KFCನೂ ಬರಲ್ಲ. ಯಾಕಂದ್ರೆ ದೇವರನ್ನು ಸನ್ಮಾನ ಮಾಡೋದಕ್ಕಂತ. Hallelujah. Amen. ಒಂದು ಕೆಲಸ ಹೋದ್ರೆ ಯಾಕೆ ಚಿಂತೆ ಪಡಬೇಡ. ದೇವಗೋಸ್ಕರ ಒಂದು ಕೆಲಸ ಹೋಯ್ತು, ದೇವ್ರು 100 ಕೆಲಸ ಕೊಡ್ತಾನೆ. I'm going to finish this and say with this. I'm going to finish with this. ಇದನ್ನು ಹೇಳಿ ಮುಗಿಸ್ತೇನೆ. 4 things God wants to do. ದೇವರು 4 ಸಂಗತಿಗಳನ್ನು ಮಾಡಬೇಕೆಂದು I'll ಬಯಸುತ್ತಾರೆ. tell. ನಾನು ಮುಖ್ಯಾಂಶಗಳನ್ನು ಹೇಳಿ ಮುಗಿಸ್ತೇನೆ. Number 1, ಮೊದಲನೇ ಸಂಗತಿ, God wants to bless you. ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸುತ್ತಾರೆ. How? ಹೇಗೆ? Number 1, He wants to bless you through man's hand. ದೇವರು ಮನುಷ್ಯರ ಕೈಯಿಂದ ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸ್ತಾರೆ. Number 2, ಎರಡನೇದಾಗಿ God wants to bless you through His hand. ದೇವರು ತನ್ನ ಹಸ್ತದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಬೇಕೆಂದು Number ಬಯಸ್ತಾರೆ. 3, ಮತ್ತು ಮೂರನೇದಾಗಿ God wants to bless you with your own hands. ನಿಮ್ಮ ಸ್ವಂತ ಕೈಗಳಿಂದ ದೇವರು ನಿಮ್ಮನ್ನು ಆಶೀರ್ವದಿಸಬೇಕೆಂದು ಬಯಸ್ತಾ ಇದ್ದಾರೆ. And number 4, ಮತ್ತು ನಾಲ್ಕನೇದಾಗಿ, this I like it. ಇದು ನನಗೆ ಬಹಳ ಇಷ್ಟ, God wants to bless you through your enemies. ನಿಮ್ಮ ವೈರಿಗಳ ಮುಖಾಂತರವಾಗಿ ದೇವರನ್ನು ಆಶೀರ್ವದಿಸ್ತಾರೆ. Stand up wherever you are. ಎದ್ದಿಕೊಳ್ಳಿರುವ ಜಾಗದಲ್ಲಿ Lift your hands. ಕೈಗಳನ್ನು ಎತ್ತರೆ. Thank you, Holy Spirit. ವಂದನೆ ಪರಿಶುದ್ಧಾತ್ಮನೇ. Come on, pray in the Holy Spirit. ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸ್ತಾರೆ. ಎಲ್ಲರೂ ಕೂಡ This is the ಬಾಯಿಗಳನ್ನು. last Sunday of this year. ಈ ವರ್ಷದ ಕೊನೆ ಭಾನುವಾರ ಇದಾಗಿದೆ. Throw off everything that needs to be thrown off. ಯಾವೆಲ್ಲ ಬಿಸಾಡಲ್ಪಡಬೇಕೋ ಆ ಎಲ್ಲ ಸಂಗತಿಯನ್ನು ಬಿಸಾಕಿರಿ. Repent where you need to repent. ಎಲ್ಲಿ ಪಶ್ಚಾತ್ತಾಪ ಪಡಬೇಕು ಅಲ್ಲಿ ನೀವು ಪಶ್ಚಾತ್ತಾಪ ಪಡಿರಿ. Cry where you need to cry to the Lord. ಕರ್ತನಿಗೋಸ್ಕರ ಎಲ್ಲಿ ಅಳಬೇಕು ಆ ಜಾಗದಲ್ಲಿ ನೀವು ಅಳಿರಿ. Humble where you need to be humble. ಎಲ್ಲಿ ನೀವು ತಗ್ಗಿಸಿಕೊಳ್ಬೇಕು ಆ ಜಾಗದಲ್ಲಿ ತಗ್ಗಿಸಿಕೊಳ್ಳ್ರಿ. Lift your hands and pray. ಕೈ ಮೇಲೆ ಕೆತ್ತಿ ಪ್ರಾರ್ಥಿಸ್ರಿ. Thank you, Holy Spirit. ವಂದನೆ ಪರಿಶುದ್ಧಾತ್ಮ. Sharala reke torobosha.